ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಇಟಲಿಯ ಏಕೀಕರಣ ಅಂತಕ್ಕಂಥ ವಿಷಯವನ್ನು ಮುಕ್ತಾಯಗೊಳಿಸಿದ ನಂತರ ಸದ್ಯದ ಅವಧಿಯಲ್ಲಿ ನಾವು ಚರ್ಚೆಯನ್ನು ಕೈಗೊಳ್ತಕ್ಕಂಥ ಮತ್ತೊಂದು ಪ್ರಮುಖ ವಿಷಯ ಯಾವತ್ತಪ್ಪ ಅಂತಂದ್ರೆ 1815ರಿಂದ 1871 ಅವಧಿಯಲ್ಲಿ ಕಂಡುಬರ್ತಕ್ಕಂತಹ ಜರ್ಮನಿಯ ಏಕೀಕರಣ ಅಂತಕ್ಕಂಥ ವಿಷಯದ ಬಗ್ಗೆ ಏನು ಮಾಡೋಣಪ್ಪ ಅಂದ್ರೆ ಸದ್ಯದ ಅವಧಿಯಲ್ಲಿ ವಿವರ ಸಹಿತವಾದಂಥ ಒಂದು ಚರ್ಚೆಯನ್ನು ಕೈಗೊಳ್ಳೋಣ. ಹಾಗಾದ್ರೆ ಜರ್ಮನಿಯ ಏಕೀಕರಣ ಅಂತ ಬಂದಾಗ ಇದು ಇಟಲಿಯ ಏಕೀಕರಣದ ಸಮಕಾಲೀನ ಘಟನೆ. ಹೀಗಾಗಿ ಇಟಲಿ ಏಕೀಕರಣದ ಸಮಕಾಲೀನ ಘಟನೆ ಆಗಿರ್ತಕ್ಕಂತಹ ಈ ಜರ್ಮನಿಯ ಏಕೀಕರಣ ಅಂತಕ್ಕಂಥ ಘಟನೆ ಯಾಕೆ ನಡೀತಪ್ಪ ಅಂತಂದ್ರೆ 16 ಮತ್ತು 17ನೇ ಶತಮಾನದ ಅವಧಿಯನ್ನು ತೆಗೆದುಕೊಂಡಾಗ ಆ ಒಂದು ಹೊತ್ತಿಗೆ ಅಖಂಡ ಭೂಭಾಗವನ್ನು ಹೊಂದಿರತಕ್ಕಂತಹ ಜರ್ಮನಿ ಏನಾಗಿತ್ತಪ್ಪ ಅಂತಂದ್ರೆ ಸುಮಾರು 300ಕ್ಕೂ ಹೆಚ್ಚಿನ ಒಂದು ಸಣ್ಣ ಪುಟ್ಟ ರಾಜ್ಯಗಳಾಗಿ ಮಾರ್ಪಟ್ಟಿತ್ತು. ಕೆಲವೊಂದು ಪುಸ್ತಕಗಳಲ್ಲಿ 360ಕ್ಕೂ ಹೆಚ್ಚಿನಂತ ಕೊಡ್ತಾರೆ. ಏನೇ ಇರಲಿ, ಸುಮಾರು 300ಕ್ಕೂ ಹೆಚ್ಚಿನ ಸಣ್ಣ ಪುಟ್ಟ ರಾಜ್ಯಗಳಾಗಿ ಈ ಒಂದು ಜರ್ಮನಿ ಏನಾಗಿತ್ತಪ್ಪ ಅಂತಂದ್ರೆ ಹರಿದು ಹಂಚಿ ಹೋಗಿತ್ತು ಅಂತ ಹೇಳ್ಬೋದು. ಹೀಗೆ ಹರಿದು ಹಂಚಿ ಹೋಗುವುದು ಅಷ್ಟೇ ಅಲ್ಲದೆ ಆ ಒಂದು ಸಣ್ಣ ಪುಟ್ಟ ರಾಜ್ಯಗಳಾಗಿ ಮಾರ್ಪಟ್ಟಂತಹ ಅಲ್ಲಿನ ರಾಜರನ್ನ ತೆಗೆದುಕೊಂಡಾಗ ಆ ಎಲ್ಲ ರಾಜರು ಏನಾಗಿದ್ರಪ್ಪ ಅಂತಂದ್ರೆ ಅವರು ಒಂದು ಕಡೆ ಅಸಮರ್ಥ ಪ್ರಭುಗಳಾಗಿದ್ರು, ಜೊತೆಗೆ ಅವರು ನಿರಂಕುಶರಾಗಿದ್ರು ಅಂತ ಹೇಳ್ಬೋದು. ಹೀಗಾಗಿ ಈ ಅಸಮರ್ಥ ಮತ್ತು ನಿರಂಕುಶ ಪ್ರಭುಗಳ ಆಳ್ವಿಕೆಯಿಂದಾಗಿ ಆ ಒಂದು ಜರ್ಮನಿಯ ರಾಜ್ಯಗಳಲ್ಲಿ ನಿರಂತರವಾದಂತಹ ಒಳ ಜಗಳಗಳಾಗಿರ್ಬೋದು ಮತ್ತು ಕಚ್ಚಾಟಗಳಾಗಿರ್ಬೋದು, ಹೀಗೆ ಇವುಗಳು ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಜರ್ಮನಿಯ ಜನತೆಗೆ ತಮ್ಮದೇ ಆದಂಥ ಒಂದು ಐಕ್ಯತೆ ಇರಲಿಲ್ಲ. ಅಷ್ಟೇ ಅಲ್ಲದೆ ಅವರಲ್ಲಿ ರಾಷ್ಟ್ರೀಯತೆಯ ಭಾವನೆ ಅನ್ನೋದಿರಲಿಲ್ಲ. ಜೊತೆಗೆ ತಮ್ಮ ದೇಶದ ಮೇಲೆ ಯಾವುದೇ ರೀತಿಯಾದಂತಹ ಒಂದು ದೇಶ ಪ್ರೇಮ ಎಂಬುದಿರಲಿಲ್ಲ. ಕಾರಣ ಏನಪ್ಪಾ ಅಂತಂದ್ರ ಅಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ರಾಜರಿಂದಾಗಿ ಜರ್ಮನಿಯ ಭೂಭಾಗಗಳಲ್ಲಿ ರಾಜಕೀಯ ಅರಾಜಕತೆ ಉಂಟಾಗುವುದು ಅಷ್ಟೇ ಅಲ್ಲದೆ ಆ ಒಂದು ಜನರಿಗೆ ತಮ್ಮದೇ ಆದಂತಹ ಒಂದು ಭೌಗೋಳಿಕ ನೆಲೆ ಇಲ್ಲದಂತಹ ಒಂದು ಪರಿಸ್ಥಿತಿ ಇತ್ತಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಜರ್ಮನಿಯ ಜನರಿಗೆ ತಮ್ಮದೇ ಆದಂಥ ಜನಾಂಗವಿತ್ತು, ಸಂಸ್ಕೃತಿ ಇತ್ತು, ಆದರೆ ಅವರಿಗೆ ತಮ್ಮದೇ ಆದಂಥ ಒಂದು ಪ್ರತ್ಯೇಕ ನೆಲೆ ಇರಲಿಲ್ಲ. ಕಾರಣ ಏನಪ್ಪ ಅಂತಂದ್ರೆ ನೆಪೋಲಿಯನ್ನ ಪತನಾನಂತರ ಅಂದ್ರೆ 1815ರಲ್ಲಿ ನಡೆದಂತಹ ವಿಯೆನ್ನಾ ಕಾಂಗ್ರೆಸ್ ಎಂಬ ಸಮ್ಮೇಳನದಲ್ಲಿ ಈ ಜರ್ಮನಿಯ ಪ್ರಮುಖ ಭೂಭಾಗಗಳನ್ನ ಆಸ್ಟ್ರಿಯಾ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಡೆನ್ಮಾರ್ಕ್ ಆಗಿರ್ಬೋದು, ಹಾಲೆಂಡ್ ಆಗಿರ್ಬೋದು, ಹೀಗೆ ಈ ರೀತಿಯ ಒಂದು ರಾಷ್ಟ್ರಗಳು ಏನ್ ಮಾಡ್ತಾವಪ್ಪ ಅಂದ್ರೆ ತಮ್ಮಲ್ಲಿ ಹಂಚಿಕೆ ಮಾಡಿಕೊಳ್ತಾವ. ಹೀಗಾಗಿ ವಿಯೆನ್ನಾ ಕಾಂಗ್ರೆಸ್ ಎಂಬ ಸಮ್ಮೇಳನದಿಂದಾಗಿ ಜರ್ಮನಿಯ ಭೂಭಾಗಗಳು ವಿದೇಶಿಯರ ಆಳ್ವಿಕೆಗೆ ಒಳಪಡ್ತಾವ ಅಂತ ಹೇಳ್ಬೋದು. ಹೀಗೆ ವಿದೇಶಿಯರ ಆಳ್ವಿಕೆಗೆ ಒಳಪಟ್ಟಂತ ಆ ಭೂಭಾಗಗಳ ಮೇಲೆ ವಿದೇಶಿಯರ ಅಥವಾ ಪರಕೀಯರ ನಿರಂತರವಾದಂತಹ ಒಂದು ದಬ್ಬಾಳಿಕೆ ಕಂಡು ಬರ್ತದೆ ಅಂತ ಹೇಳ್ಬೋದು. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಉದಯಗೊಂಡಂತಹ ಬಿಸ್ಮಾರ್ಕ್ ಅಂತಕ್ಕಂಥ ವ್ಯಕ್ತಿ ತನ್ನ ಒಂದು ರಾಜನೀತಿ ನಿಪುಣತೆಯನ್ನ ಅಥವಾ ತನ್ನ ರಾಜತಾಂತ್ರಿಕ ಕೌಶಲ್ಯವನ್ನ ಬಳಸಿಕೊಂಡು ಹರಿದು ಹಂಚಿ ಹೋಗಿರತಕ್ಕಂತಹ ಜರ್ಮನಿಯ ಭೂಭಾಗಗಳನ್ನ ಒಂದುಗೂಡಿಸಿ 1871ರ ಹೊತ್ತಿಗೆ ಅಖಂಡ ಜರ್ಮನಿಯ ಏಕೀಕರಣವನ್ನ ಸಾಧಿಸ್ತಾನೆ ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಜರ್ಮನಿಯ ಏಕೀಕರಣ ಅಂತ ಬಂದಾಗ ಅದು ಏಕ ವ್ಯಕ್ತಿಯ ಸಾಧನೆ. ಹಾಗಾದ್ರೆ ಆ ಏಕ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಬಿಸ್ಮಾರ್ಕ್ ಅಂತ ಹೇಳ್ಬೋದು. ಹೀಗಾಗಿ ಆ ಬಿಸ್ಮಾರ್ಕ್ ನಾವು ಜರ್ಮನಿಯ ಏಕೀಕರಣದ ಶಿಲ್ಪಿ ಅಂತ ಕರಿತೀವಿ. ಹೀಗೆ ಈ ಒಂದು ಪ್ರಾಮುಖ್ಯತೆಯ ಹಿನ್ನೆಲೆಯಲ್ಲಿ ಕಂಡು ಬರ್ತಕ್ಕಂತಹ ಜರ್ಮನಿಯ ಏಕೀಕರಣದ ಬಗ್ಗೆ ಸದ್ಯದ ಅವಧಿಯಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರೆ ವಿವರ ಸಹಿತವಾದಂತಹ ಒಂದು ಚರ್ಚೆಯನ್ನು ಕೈಗೊಳ್ಳೋಣ. ಹಾಗಾದ್ರೆ ಆರಂಭದಲ್ಲಿ ಈ ಜರ್ಮನಿಯ ಏಕೀಕರಣ ನಡೆಯುವ ಒಂದು ಹಿನ್ನೆಲೆಯನ್ನ ತೆಗೆದುಕೊಂಡಾಗ ಯಾವ ಒಂದು ಹಿನ್ನೆಲೆಯಲ್ಲಿ ನಡೀತಪ್ಪ ಅಂತಂದ್ರ ಈ ಮುಂಚೆ ಚರ್ಚೆ ಮಾಡಿದಂತೆ 16 ಮತ್ತು 17ನೇ ಶತಮಾನದಲ್ಲಿ ಸುಮಾರು 360ಕ್ಕೂ ಹೆಚ್ಚಿನ ಸಣ್ಣ ಪುಟ್ಟ ರಾಜ್ಯಗಳಾಗಿ ಮಾರ್ಪಟ್ಟಂತಹ ಈ ಒಂದು ಜರ್ಮನಿಯ ಭೂಭಾಗಗಳನ್ನ ನೆಪೋಲಿಯನ್ ತನ್ನ ಆಡಳಿತದ ಅವಧಿಯಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಜರ್ಮನಿಯಲ್ಲಿ ತನ್ನ
ಆಡಳಿತವನ್ನ ಹೇರಿದಾಗ ಅಲ್ಲಿರ್ತಕ್ಕಂತಹ ಆಸ್ಟ್ರಿಯಾವನ್ನ ಹೊರಹಾಕಿ ಹರಿದು ಹಂಚಿ ಹೋದಂತಹ ಜರ್ಮನಿಯ ಭೂಭಾಗಗಳನ್ನ ಕೇವಲ 39 ರಾಜ್ಯಗಳಾಗಿ ಮಾರ್ಪಡಿಸುವ ಮುಖೇನ ಆ ಒಂದು ಪ್ರದೇಶಕ್ಕೆ ರೈನ್ ಒಕ್ಕೂಟ ಅಂತೇಳಿ ನಾಮಕರಣವನ್ನು ಮಾಡಿರ್ತಾನೆ. ಹೀಗಾಗಿ ನೆಪೋಲಿಯನ್ನ ಆಳ್ವಿಕೆಯಿಂದಾಗಿ 300ಕ್ಕೂ ಹೆಚ್ಚಿನ ಸಣ್ಣ ಪುಟ್ಟ ರಾಜ್ಯಗಳಾಗಿರ್ತಕ್ಕಂಥ ಜರ್ಮನಿ ಕೇವಲ 39 ರಾಜ್ಯಗಳ ರೈನ್ ಒಕ್ಕೂಟವಾಗಿ ಮಾರ್ಪಟ್ಟಿತ್ತು. ರೈನ್ ಒಕ್ಕೂಟವಾಗಿ ಮಾರ್ಪಡುವುದು ಅಷ್ಟೇ ಅಲ್ಲದೆ ಅದೇ ಸಮಯದಲ್ಲಿ ನೆಪೋಲಿಯನ್ನ ಆಳ್ವಿಕೆಯಿಂದಾಗಿ ಆ ಒಂದು ಎಲ್ಲ ಭೂಭಾಗಗಳ ಮೇಲೆ ಏನಾಗಿತ್ರಿ, ಏಕರೂಪದ ಆಡಳಿತ ಆಗಿರ್ಬೋದು, ಕಾನೂನು ಆಗಿರ್ಬೋದು, ಹೀಗೆ ಇವೆಲ್ಲವುಗಳು ಜಾರಿಗೆ ಬಂದಿದ್ದು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಜರ್ಮನಿಯ ಭೂಭಾಗಗಳು ನೆಪೋಲಿಯನ್ನ ಆಳ್ವಿಕೆಗೆ ಒಳಪಟ್ಟರೂ ಕೂಡ ಅದೇ ನೆಪೋಲಿಯನ್ನಿಂದಾಗಿ ಜರ್ಮನಿಯ ಜನತೆಯಲ್ಲಿ ಅಲ್ಪ ಮಟ್ಟಿಗೆ ರಾಷ್ಟ್ರೀಯತೆಯ ಭಾವನೆಯಾಗಿರ್ಬೋದು, ಐಕ್ಯತಾ ಭಾವನೆಯಾಗಿರ್ಬೋದು ಮತ್ತು ತಮ್ಮ ಭೂಭಾಗಗಳ ಮೇಲೆ ಒಂದು ರೀತಿ ರಾಷ್ಟ್ರಭಕ್ತಿ ಮೂಡಿತ್ತಂತ ಹೇಳ್ಬೋದು. ಹೀಗೆ ನೆಪೋಲಿಯನ್ನ ಕಾಲಾವಧಿಯಲ್ಲಿ ಅಲ್ಪ ಪ್ರಮಾಣದ ರಾಷ್ಟ್ರೀಯತೆಯನ್ನು ಕಂಡುಕೊಂಡಂತಹ ಇದೇ ಭೂಭಾಗಗಳ ಮೇಲೆ ಅಂದ್ರ ನೆಪೋಲಿಯನ್ನ ಪತನಾನಂತರ 1814 ಸೆಪ್ಟೆಂಬರ್ನಿಂದ 1815 ಜೂನ್ವರೆಗೆ ಆಸ್ಟ್ರಿಯಾದ ರಾಜಧಾನಿಯಾದಂತಹ ವಿಯೆನ್ನಾದಲ್ಲಿ ಒಂದು ಸಮ್ಮೇಳನವನ್ನು ನಡೆಸ್ತಾರೆ. ಹೀಗಾಗಿ ಆ ಸಮ್ಮೇಳನವನ್ನು ನಾವು ವಿಯೆನ್ನಾ ಕಾಂಗ್ರೆಸ್ ಅಂತ ಕರಿತೀವಿ. ಹೀಗೆ ನೆಪೋಲಿಯನ್ನ ಪತನಾನಂತರ 1815 ನಡೆದಂತಹ ವಿಯೆನ್ನಾ ಕಾಂಗ್ರೆಸ್ ಎಂಬ ಸಮ್ಮೇಳನದಿಂದಾಗಿ ಈ ಒಂದು ಜರ್ಮನಿಯ ಭೂಭಾಗಗಳು ಮತ್ತೊಮ್ಮೆ ಏನಾಕಪ್ಪ ಅಂದ್ರೆ ಅರಾಜಕತೆಗೆ ಒಳಪಡ್ತಾವ ಅಂತ ಹೇಳೋದು. ಯಾವ ರೀತಿಯಾಗಿಪ್ಪ ಅಂತಂದ್ರ ನೆಪೋಲಿಯನ್ನ ಆಳ್ವಿಕೆಯಲ್ಲಿ ಒಳಪಟ್ಟಂತಹ ಆ ಒಂದು ರೈನ್ ಒಕ್ಕೂಟ ಆಗಿರ್ಬೋದು ಮತ್ತು ಅದರ ಬದಿಯ ಪ್ರದೇಶಗಳಾಗಿರ್ಬೋದು, ಈ ಒಂದು ವಿಯೆನ್ನಾ ಕಾಂಗ್ರೆಸ್ ಎಂಬ ಸಮ್ಮೇಳನದಲ್ಲಿ ಪ್ರತಿಗಾಮಿತನವನ್ನ ಹೊಂದಿರತಕ್ಕಂತಹ ಮೆಟರ್ನಿಕ್ಕನ ಒಂದು ಅಧಿಪತ್ಯದಿಂದಾಗಿ ಅಲ್ಲಿ ಮೆಟರ್ನಿಕ್ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಪ್ರತಿಗಾಮಿತನವನ್ನ ತೋರುವ ಮುಖೇನ ಅಂದ್ರ ನೆಪೋಲಿಯನ್ನ ಕಾಲಾವಧಿಯಲ್ಲಿ ಒಂದುಗೂಡಿರ್ತಕ್ಕಂತಹ ಆ ಭೂಭಾಗಗಳನ್ನ ತನ್ನ ಅಧೀನಕ್ಕೆ ತೆಗೆದುಕೊಳ್ಳುವುದು ಅಷ್ಟೇ ಅಲ್ಲದೆ ಅದೇ ವಿಯೆನ್ನಾ ಕಾಂಗ್ರೆಸ್ನಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ಜರ್ಮನಿಯ ಏಕೀಕರಣವನ್ನ ತಡೆ ಹಿಡಿಯಲಿಕ್ಕೆ ಪ್ರಯತ್ನ ಪಡ್ತಾನೆ ಅಂತ ಹೇಳ್ಬೋದು. ಅಂದ್ರೆ ನೆಪೋಲಿಯನ್ನ ಕಾಲಾವಧಿಯಲ್ಲಿ ಜಾರಿಗೆ ಬಂದಂತಹ ಏಕರೂಪದ ಆಡಳಿತ ಆಗಿರ್ಬೋದು ಮತ್ತು ಕಾನೂನುಗಳಾಗಿರ್ಬೋದು ಅವೆಲ್ಲವುಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ರದ್ದುಪಡಿಸ್ತಾನೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ವಿಯೆನ್ನಾ ಕಾಂಗ್ರೆಸ್ ಎಂಬ ಸಮ್ಮೇಳನದಿಂದಾಗಿ ಜರ್ಮನಿಯ ಅನೇಕ ಭೂಭಾಗಗಳು ಏನಾಕಪ್ಪ ಅಂದ್ರೆ ಪರಕೀಯರ ಆಳ್ವಿಕೆ ಒಳಪಡ್ತಾವ. ಉದಾಹರಣೆಗೆ ಆ ವಿಯೆನ್ನಾ ಕಾಂಗ್ರೆಸ್ನಲ್ಲಿ ಜರ್ಮನಿಯ ಭೂಭಾಗಗಳನ್ನ ಯಾವ ಯಾವ ದೇಶಗಳಿಗೆ ಹಂಚಿಕೆ ಮಾಡ್ತಾರಪ್ಪ ಅಂದ್ರೆ ಮೊದಲಿಗೆ ಅಂದ್ರೆ ನೆಪೋಲಿಯನ್ನ ಕಾಲಾವಧಿಯಲ್ಲಿ ರಚನೆಗೊಂಡಂತಹ 39 ರಾಜ್ಯಗಳ ರೈನ್ ಒಕ್ಕೂಟವನ್ನ ಆಸ್ಟ್ರಿಯಾಗೆ ಹಂಚಿಕೆ ಮಾಡ್ತಾರೆ. ಹೀಗಾಗಿ ಮೆಟರ್ನಿಕ್ ಏನ್ ಮಾಡ್ತಾನಪ್ಪ ಅಂದ್ರ ಆ 39 ರಾಜ್ಯಗಳ ರೈನ್ ಒಕ್ಕೂಟವನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೋತಾನು. ತದನಂತರದಲ್ಲಿ ಜರ್ಮನಿಯ 2 ಮುಖ್ಯ ಪ್ರದೇಶಗಳಾದಂತಹ ಶೆಲ್ಸ್ವಿಗ್ ಮತ್ತು ಹೋಲ್ಸ್ಟೈನ್ ಪ್ರದೇಶಗಳನ್ನ ಶೆಲ್ಸ್ವಿಗ್ ಮತ್ತು ಹೋಲ್ಸ್ಟೈನ್ ಪ್ರದೇಶಗಳನ್ನ ಡೆನ್ಮಾರ್ಕ್ಗೆ ಬಿಟ್ಟುಕೊಡ್ತಾರೋ. ಜೊತೆಗೆ ಅಲೆಸ್ ಮತ್ತು ಲೊರೈನ್ಸ್ ಅಂತಕ್ಕಂಥ ಪ್ರದೇಶಗಳನ್ನ ಅಲೆಸ್ ಮತ್ತು ಲೊರೈನ್ಸ್ ಅಥವಾ ಲೋರೆಸ್ ಹೀಗೆ ಈ ಪ್ರದೇಶಗಳನ್ನ ಫ್ರಾನ್ಸಿಗೆ ಬಿಟ್ಟುಕೊಡ್ತಾರೋ. ಜೊತೆಗೆ ಇಂಗ್ಲೆಂಡಿಗೆ ಹ್ಯಾನೋವರ್ ಪ್ರದೇಶವನ್ನು ಬಿಟ್ಟುಕೊಡ್ತಾರೋ. ಹಾಲೆಂಡಿಗೆ ಲಕ್ಸಂಬರ್ಗ್ ಪ್ರದೇಶವನ್ನು ಬಿಟ್ಟುಕೊಡ್ತಾರೆ. ಒಟ್ಟಾರೆಯಾಗಿ ವಿಯೆನ್ನಾ ಕಾಂಗ್ರೆಸ್ ಎಂಬ ಸಮ್ಮೇಳನದಲ್ಲಿ ಜರ್ಮನಿಯ ಭೂಭಾಗಗಳನ್ನ ವಿದೇಶಿಯರ ಆಳ್ವಿಕೆಗೆ ಒಳಪಡಿಸ್ತಾರೆ ಅಂತ ಹೇಳ್ಬೋದು. ಹೀಗೆ ಈ ವಿದೇಶಿಯರ ಆಳ್ವಿಕೆಗೆ ಒಳಪಟ್ಟಂತಹ ಈ ಒಂದು ಪ್ರದೇಶಗಳ ಮೇಲೆ ತದನಂತರದ ಅವಧಿಯನ್ನಕಪ್ಪ ಅಂದ್ರೆ ಪರಕೀಯರ ದಬ್ಬಾಳಿಕೆ ನಡೆಯಲಿಕ್ಕೆ ಆರಂಭಿಸಿದ್ದರಿಂದಾಗಿ ಈ ಒಂದು ಭೂಭಾಗಗಳ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಏಕೀಕರಣವನ್ನ ಬಯಸಿದ್ರು ಅಂತ ಹೇಳ್ಬೋದು. ಹೀಗಾಗಿ ಜರ್ಮನಿಯ ಏಕೀಕರಣ ನಡೆಯಲಿಕ್ಕೆ ಮುಖ್ಯ ಹಿನ್ನೆಲೆ ಅಂತ ಬಂದಾಗ ಅಲ್ಲಿ ವಿಯೆನ್ನಾ ಕಾಂಗ್ರೆಸ್ ಅಂತಕ್ಕಂಥ ಒಂದು ಸಮ್ಮೇಳನದ ಪ್ರಭಾವ ಕಂಡು ಬರುತ್ತೆ. ಅದರ ನಂತರ ಅದೇ ವಿಯೆನ್ನಾ ಕಾಂಗ್ರೆಸ್ ಸಭೆಯ
ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮೆಟರ್ನಿಕ್ ತದನಂತರದ ಅವಧಿಲಿ ಅಂದ್ರೆ ರೈನ್ ಒಕ್ಕೂಟವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಂತ ಮೆಟರ್ನಿಕ್ ಏನ್ ಮಾಡ್ತಾನಪ್ಪ ಅಂದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ಅಂದ್ರೆ ತನಗೆ ಎಷ್ಟು ಸಾಧ್ಯ ಆಗತ್ತೋ ಅಷ್ಟರ ಮಟ್ಟಿಗೆ ಜರ್ಮನಿಯ ಏಕೀಕರಣವನ್ನ ಹತೋಟಿಗೊಳಿಸ್ತಾನೆ ಅಂತ ಹೇಳ್ಬೋದು. ಅಂದ್ರೆ ಜರ್ಮನಿಯ ಯಾವುದೇ ಭೂಭಾಗಗಳಲ್ಲಿ ಉದಾರವಾದಿ ಕ್ರಾಂತಿಕಾರಿ ಚಟುವಟಿಕೆಗಳ ನಡೆಯದಂತೆ ನೋಡಿಕೊಳ್ತಾನು. ಜೊತೆಗೆ ಆ 39 ರಾಜ್ಯಗಳ ರೈನ್ ಒಕ್ಕೂಟ ಸದಾ ತನ್ನ ನಿಯಂತ್ರಣದಲ್ಲಿಯೇ ಇರಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಫ್ರಾಂಕ್ಫರ್ಟ್ ಅಂತಕ್ಕಂಥ ಒಂದು ಪಾರ್ಲಿಮೆಂಟ್ ಅನ್ನ ರಚನೆ ಮಾಡ್ತಾನೆ. ಹೀಗೆ ಆ ರಚನೆಗೊಂಡಂತಹ ಪಾರ್ಲಿಮೆಂಟು ತನ್ನ ಅಧ್ಯಕ್ಷತೆಯಲ್ಲೇ ಸಭೆ ನಡೆಯಬೇಕಂತ ತೀರ್ಮಾನವನ್ನು ಕೈಗೊಳ್ತಾನೆ. ಹೀಗಾಗಿ 39 ರಾಜ್ಯಗಳ ರೈನ್ ಒಕ್ಕೂಟವನ್ನ ತನ್ನ ಅಧೀನಕ್ಕೆ ತೆಗೆದುಕೊಂಡಂತಹ ಮೆಟರ್ನಿಕ್ ಏನ್ ಮಾಡ್ತಾನಪ್ಪ ಅಂದ್ರೆ ಆ 39 ರಾಜ್ಯಗಳ ನಿಯಂತ್ರಣಕ್ಕಾಗಿ ಫ್ರಾಂಕ್ಫರ್ಟ್ ಎಂಬ ಡಯಟ್ ಅನ್ನ ನಿರ್ಮಾಣ ಮಾಡ್ತಾನು. ಜೊತೆಗೆ ಆ ಡಯಟ್ ಸಭೆಯನ್ನ ಸೇರ್ಬೇಕು. ಆ ಸಭೆಯನ್ನ ಸೇರುವಾಗ ಅದು ತನ್ನ ಅಧ್ಯಕ್ಷತೆಯಲ್ಲೇ ಸಭೆ ನಡೆಯಬೇಕಂತಕ್ಕಂಥ ಒಂದು ತೀರ್ಮಾನವನ್ನು ಕೈಗೊಳ್ತಾನೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ವಿಯೆನ್ನಾ ಕಾಂಗ್ರೆಸ್ ಆಗಿರ್ಬೋದು, ವಿಯೆನ್ನಾ ಕಾಂಗ್ರೆಸ್ಸಿನ ನಂತರ ಮೆಟರ್ನಿಕ್ಕನ ಆಡಳಿತದಿಂದಾಗಿಯೂ ಸಹ ಜರ್ಮನಿಯ ಭೂಭಾಗಗಳು ಮತ್ತಷ್ಟು ದಬ್ಬಾಳಿಕೆಗೆ ಒಳಪಡ್ತಾವ ಅಂತ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ ಈ ಜರ್ಮನಿಯ ಭೂಭಾಗಗಳು ಇಟಲಿಯಂತೆ ತಮ್ಮ ಒಂದು ಭೌಗೋಳಿಕ ನೆಲೆಯನ್ನ ಕಳೆದುಕೊಳ್ತಾವ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಆ ಒಂದು ಜರ್ಮನಿಯ ಭೂಭಾಗಗಳಲ್ಲಿ ಯಾವುದೇ ಕಾರಣಕ್ಕೂ ರಾಷ್ಟ್ರೀಯತೆಯನ್ನ ಪ್ರಚೋದಿಸ್ತಕ್ಕಂತಹ ಘಟನೆಗಳು ನಡೆಯಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ 1819ರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಕಾರ್ಲ್ಸ್ಬಾದ್ ಶಾಸನಗಳನ್ನ ಹೊರಡಿಸ್ತಾನೆ. ಹೀಗೆ ಈ ಕಾರ್ಲ್ಸ್ಬಾದ್ ಶಾಸನಗಳನ್ನ ಹೊರಡಿಸುವ ಮುಖೇನ ಮೆಟರ್ನಿಕ್ ಏನ್ ಮಾಡ್ತಾನಪ್ಪ ಅಂದ್ರೆ ಹಲವಾರು ರೀತಿಯ ಪ್ರತಿಬಂಧಕಗಳನ್ನ ಜಾರಿಗೆ ತರ್ತಾನೆ. ಉದಾಹರಣೆಗೆ ಜರ್ಮನಿಯ ಭೂಭಾಗಗಳಲ್ಲಿ ಜರ್ಮನಿಯ ಜನತೆಗೆ ಇರತಕ್ಕಂತಹ ಪತ್ರಿಕಾ ಮತ್ತು ವಾಕ್ ಸ್ವಾತಂತ್ರ್ಯವನ್ನ ನಿರ್ಬಂಧಗೊಳಿಸ್ತಾನು. ಜೊತೆಗೆ ಸಾರ್ವಜನಿಕ ಸಭೆಗಳನ್ನ ನಿಷೇಧ ಮಾಡ್ತಾನು. ಜೊತೆಗೆ ಮುಕ್ತ ಭಾಷಣಕ್ಕೆ ಕಡಿವಾಣವನ್ನ ಹೇರ್ತಾನು. ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಚರ್ಚೆಗಳನ್ನ ನಿಷೇಧ ಮಾಡ್ತಾನು. ಜೊತೆಗೆ ಇವೆಲ್ಲವುಗಳಿಗಿಂತ ಮಿಗಿಲಾಗಿ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಶಾಲಾ ಕಾಲೇಜುಗಳನ್ನ ಮತ್ತು ವಿಶ್ವವಿದ್ಯಾಲಯಗಳನ್ನ ತನ್ನ ನಿಯಂತ್ರಣಕ್ಕೆ ಒಳಪಡಿಸ್ತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನ ಮತ್ತು ರಾಷ್ಟ್ರೀಯತೆಯನ್ನ ಪ್ರಚೋದನಿಸ್ತಕ್ಕಂತಹ ವಿಷಯಗಳನ್ನ ಬೋಧಿಸಬಾರದು ಎನ್ನುವ ಹಿನ್ನೆಲೆಯಲ್ಲಿ ಕಾಲೇಜುಗಳ ಮತ್ತು ವಿಶ್ವವಿದ್ಯಾಲಯಗಳ ಪಾಠವನ್ನ ಗುಪ್ತವಾಗಿ ಕೇಳಲಿಕ್ಕೆ ಮೆಟರ್ನಿಕ್ ಏನ್ ಮಾಡ್ತಾನಪ್ಪ ಅಂದ್ರೆ ಗೂಢಾಚಾರರನ್ನ ನೇಮಕ ಮಾಡ್ತಾನೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ತನ್ನನ್ನ ಬಹಿರಂಗವಾಗಿ ವಿರೋಧಿಸಿದವರನ್ನ ಯಾವುದೇ ವಿಚಾರಣೆ ಮಾಡದೆ ಅವರನ್ನ ನೇರವಾಗಿ ಬಂಧನಕ್ಕೊಳಪಡಿಸ್ತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಹೀಗೆ ಒಟ್ಟಾರೆಯಾಗಿ 39 ರೈನ್ ಒಕ್ಕೂಟವನ್ನ ತನ್ನ ಅಧೀನಕ್ಕೆ ತೆಗೆದುಕೊಂಡಂತ ಮೆಟರ್ನಿಕ್ 1819ರಲ್ಲಿ ಕಾರ್ಲ್ಸ್ಬಾದ್ ಅಂತಕ್ಕಂಥ ಶಾಸನಗಳನ್ನ ಹೊರಡಿಸುವ ಮುಖೇನ ಆತ ಏನ್ ಮಾಡ್ತಾನಪ್ಪ ಅಂತಂದ್ರ ಈ ಜರ್ಮನಿಯ ಏಕೀಕರಣದ ಪ್ರಭಾವವನ್ನ ತಟಸ್ಥಗೊಳಿಸಿಬಿಟ್ಟಿರ್ತಾನೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಮೆಟರ್ನಿಕ್ಕನ ಆಳ್ವಿಕೆಯಿಂದಾಗಿ ಅಥವಾ ವಿಯೆನ್ನಾ ಕಾಂಗ್ರೆಸ್ನಿಂದಾಗಿ ಜರ್ಮನಿಗೆ ಸಂಸ್ಕೃತಿಯೂ ಇತ್ತು, ಜನಾಂಗವೂ ಇತ್ತು. ಆದರೆ ಅದಕ್ಕೆ ತನ್ನದೇ ಆದಂತಹ ಒಂದು ಭೌಗೋಳಿಕ ನೆಲೆ ಇಲ್ಲದಂತಾಗಿತ್ತು ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ಒಂದು ಮುಖ್ಯ ಹಿನ್ನೆಲೆಯಲ್ಲಿ ಏನಾಗತ್ತಪ್ಪ ಅಂತಂದ್ರ ಈ ಜರ್ಮನಿಯ ಏಕೀಕರಣ ಆರಂಭವಾಯ್ತು ಅಂತ ಹೇಳ್ಬೋದು. ಹಾಗಾದ್ರೆ ಈ ಜರ್ಮನಿ ಏಕೀಕರಣದ ಹಿನ್ನೆಲೆಯನ್ನ ನೋಡಿದ ನಂತರ ಮತ್ತೊಂದು ಪ್ರಮುಖ ಅಂಶ ಯಾವಪ್ಪ ಅಂತಂದ್ರ ಜರ್ಮನಿಯ ಏಕೀಕರಣ ನಡೆಯಲಿಕ್ಕೆ ಅಲ್ಲಿ ಕಂಡು ಬರತಕ್ಕಂಥ ಪ್ರೇರಕ ಅಂಶಗಳು ಅಥವಾ ಪ್ರಮುಖ ಕಾರಣಗಳಂತ ಹೇಳ್ಬೋದು. ಹಾಗಾದ್ರೆ ಅಲ್ಲಿ ಕಂಡು ಬರತಕ್ಕಂಥ ಮೊದಲ ಒಂದು ಪ್ರೇರಣಾದಾಯಕ ಅಥವಾ ಪ್ರೇರಕವಾದಂಥ ಅಂಶ ಯಾವಪ್ಪ ಅಂದ್ರೆ ನೆಪೋಲಿಯನ್ನ ಆಡಳಿತ. ಯಾವ ರೀತಿಯಾಗಿತ್ತು ಹೇಳ್ರಿ, ಸುಮಾರು 360ಕ್ಕೂ ಹೆಚ್ಚಿನ ಸಣ್ಣ ಪುಟ್ಟ ರಾಜ್ಯಗಳಾಗಿ ಹರಿದು ಹಂಚಿಗಿರ್ತಕ್ಕಂಥ ಆ ಜರ್ಮನಿಯ ಭೂಭಾಗಗಳನ್ನ ನೆಪೋಲಿಯನ್ ತನ್ನ ಕಾಲಾವಧಿಯಲ್ಲಿ ಏನ್ ಮಾಡಿದ್ರಿ, ಅವುಗಳನ್ನ ಒಂದುಗೂಡಿಸುವ ಮುಖೇನ ಕೇವಲ 39 ರಾಜ್ಯಗಳ ಒಂದು
ರೈನು ಒಕ್ಕೂಟವಾಗಿ ಮಾರ್ಪಡಿಸಿದ್ದ. ಹೀಗಾಗಿ ಆ ರೈನು ಒಕ್ಕೂಟವಾಗಿ ಮಾರ್ಪಟ್ಟಂತಹ ಆ ಒಂದು ಭೂಭಾಗದ ಜನರ ಮೇಲೆ ನೆಪೋಲಿಯನನ ಆಡಳಿತದಿಂದಾಗಿ ಅಂದ್ರೆ ಆತ ಜಾರಿಗೆ ತಂದಂತ ಏಕರೂಪದ ಆಡಳಿತ ಆಗಿರ್ಬೋದು ಮತ್ತು ಕಾನೂನುಗಳಾಗಿರ್ಬೋದು ಅವುಗಳ ಒಂದು ಪ್ರಭಾವದಿಂದಾಗಿ ಜರ್ಮನಿಯ ಜನತೆಯಲ್ಲಿ ಏನ್ ಮೂಡಿತು ಹೇಳ್ರಿ, ನಾವೆಲ್ಲರೂ ಒಂದು ಅಂತಕ್ಕಂತಹ ಐಕ್ಯತಾ ಭಾವನೆ ಮೂಡಿತು ಅಂತ ಹೇಳ್ಬೋದು. ಜೊತೆಗೆ ರಾಷ್ಟ್ರೀಯತೆಯ ಭಾವನೆಯೂ ಸಹ ಈ ಒಂದು ನೆಪೋಲಿಯನ್ನಿಂದ ಮೂಡಿತು ಅಂತ ಹೇಳ್ಬೋದು. ಹೀಗಾಗಿ ಇಲ್ಲಿ ಆರಂಭದಲ್ಲಿ ಜರ್ಮನಿಯ ಏಕೀಕರಣ ನಡೆಯಲಿಕ್ಕೆ ಜರ್ಮನಿಯ ಜನತೆಯ ಮೇಲೆ ಪ್ರೇರಣೆಯನ್ನ ನೀಡಿದಂತ ಮೊದಲ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಈ ನೆಪೋಲಿಯನ್ ಅಂತ ಹೇಳ್ಬೋದು. ಹೀಗಾಗಿ ಇಲ್ಲಿ ನೆಪೋಲಿಯನ್ ಅನ್ನು ನಾವು ಆಧುನಿಕ ಐಕ್ಯ ಜರ್ಮನಿಯ ಸೃಷ್ಟಿಕರ್ತ ಅಂತೇಳಿ ಒಂದು ರೀತಿ ಅವನನ್ನು ನಾವು ಕನ್ಸಿಡರ್ ಮಾಡಬಹುದು. ಯಾಕಪ್ಪ ಅಂದ್ರೆ ಜರ್ಮನಿಯ ಜನತೆಯಲ್ಲಿ ಆರಂಭಿಕ ಹಂತದಲ್ಲಿಯೇ ಐಕ್ಯತಾ ಭಾವನೆ ಮತ್ತು ರಾಷ್ಟ್ರೀಯತೆಯ ಭಾವನೆಗಳನ್ನ ಮೂಡಿಸಿದ ಕೀರ್ತಿ ಯಾರಿಗೆ ಸಲ್ಲತ್ರಿ, ಈ ನೆಪೋಲಿಯನ್ ಸಲ್ತಿರ್ಬೋದು. ಹೀಗಾಗಿ ಜರ್ಮನಿಯ ಏಕೀಕರಣ ನಡೆಯಲಿಕ್ಕೆ ಮೊದಲ ಒಂದು ಪ್ರೇರಣಾದಾಯಕ ಅಂಶ ಯಾವಪ್ಪ ಅಂದ್ರೆ ನೆಪೋಲಿಯನ್ನ ಆಡಳಿತ ಅಥವಾ ನೆಪೋಲಿಯನ್ನ ಕೊಡುಗೆ. ನೆಕ್ಸ್ಟ್ ಎರಡನೇ ಒಂದು ಅಂಶ ಯಾವತ್ತಪ್ಪ ಅಂತಂದ್ರೆ ಫ್ರಾನ್ಸ್ ಕ್ರಾಂತಿಗಳ ಪ್ರಭಾವ. ಅಂದ್ರೆ ಮುಖ್ಯವಾಗಿ 1789, 1830, 1848 ಹೀಗೆ ಈ ಮೂರು ಫ್ರಾನ್ಸ್ ಕ್ರಾಂತಿಗಳು ಏನಕ್ಕಪ್ಪ ಅಂದ್ರೆ ಜರ್ಮನಿಯ ಏಕೀಕರಣ ನಡೆಯಲಿಕ್ಕೆ ಜರ್ಮನಿಯ ಜನತೆಯ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರ್ತಾವ ಅಂತ ಹೇಳ್ಬೋದು. ಉದಾಹರಣೆಗೆ 1789 ಫ್ರಾನ್ಸ್ ಕ್ರಾಂತಿಯ ಘಟನೆಯಿಂದಾಗಿ ಇಡೀ ಯುರೋಪಿನಾದ್ಯಂತ ಪ್ರಜಾಪ್ರಭುತ್ವ ತತ್ವಗಳ ಒಂದು ಪ್ರಚಾರ ಅಂತ ಹೇಳ್ಬೋದು. ಉದಾಹರಣೆಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಹೀಗೆ ಈ ಒಂದು ತತ್ವಗಳ ಅರಿವನ್ನ ಕಂಡುಕೊಂಡಂತಹ ಯುರೋಪಿನ ಅನೇಕ ರಾಷ್ಟ್ರಗಳು ತಮ್ಮ ದೇಶದಲ್ಲಿರ್ತಕ್ಕಂತಹ ನಿರಂಕುಶ ಪ್ರಭುತ್ವವನ್ನ ಕಿತ್ತೊಗೆಯುವ ಸಲುವಾಗಿ ಹಾಗೂ ಪ್ರಜಾಸತ್ತಾತ್ಮಕ ಸರ್ಕಾರವನ್ನ ಸ್ಥಾಪಿಸಿಕೊಳ್ಳುವ ಸಲುವಾಗಿ ಅಲ್ಲಿ ತಮ್ಮ ಒಂದು ಬಂಡಾಯಗಳನ್ನ ಅಥವಾ ದಂಗೆಗಳನ್ನ ಆರಂಭಿಸ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಕೇವಲ 1789 ಘಟನೆ ಅಷ್ಟೇ ಅಲ್ಲದೆ 1830 ಜುಲೈ ಕ್ರಾಂತಿ ಆಗಿರ್ಬೋದು, 1848 ಫೆಬ್ರವರಿ ಕ್ರಾಂತಿ ಆಗಿರ್ಬೋದು, ಹೀಗೆ ಇವುಗಳು ಕೂಡ ಇಟಲಿ ಮತ್ತು ಜರ್ಮನಿಯ ಏಕೀಕರಣ ನಡೆಯಲಿಕ್ಕೆ ಅತ್ಯಂತ ಮುಖ್ಯವಾದಂತಹ ಒಂದು ಪ್ರಭಾವ ಬೀರ್ತಾವ ಅಂತ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ 1848 ಘಟನೆಯಿಂದಾಗಿ ಒಂದು ಕಡೆ ದರ್ಪಿಷ್ಟನಾದಂತಹ ಲೂಯಿ ಫಿಲಿಪ್ಪೆಯ ಆಳ್ವಿಕೆ ಅಂತ್ಯಗೊಳ್ಳುತ್ತದೆ. ಜೊತೆಗೆ ಅದೇ ಹೊತ್ತಿಗೆ ಮೆಟರ್ನಿಕ್ಕನ ಒಂದು ಪತನ ಆಗದೆ ಅಂತ ಹೇಳ್ಬೋದು. ಹೀಗೆ ಆ ಸಂದರ್ಭದಲ್ಲಿ 1848 ಘಟನೆ ಜನತೆಯ ಪರಮಾಧಿಕಾರ ಆಗಿರ್ಬೋದು ಮತ್ತು ರಾಜಕೀಯ ಹಕ್ಕುಗಳನ್ನ ತಿಳಿದುಕೊಳ್ಳಲಿಕ್ಕೆ ಈ ಒಂದು ಜರ್ಮನಿಯ ಜನರ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ 1789, 1830 ಮತ್ತು 1848 ಫ್ರಾನ್ಸ್ ಕ್ರಾಂತಿಗಳ ಪ್ರಭಾವವೂ ಸಹ ಈ ಜರ್ಮನಿಯ ಏಕೀಕರಣ ನಡೆಯಲಿಕ್ಕೆ ಒಂದು ಮುಖ್ಯ ಪ್ರೇರಣಾದಾಯಕವಾದಂಥ ಅಂಶ ಅಂತ ಹೇಳ್ಬೋದು. ನೆಕ್ಸ್ಟ್ ಮತ್ತೊಂದು ಅಂಶ ಯಾವಪ್ಪ ಅಂದ್ರೆ ಸಾಹಿತ್ಯದ ಪಾತ್ರ. ಉದಾಹರಣೆಗೆ 18 ಮತ್ತು 19ನೇ ಶತಮಾನದಲ್ಲಿ ಜರ್ಮನಿಯಲ್ಲಿ ಕಂಡುಬರತಕ್ಕಂತಹ ಬರಹಗಾರರಾಗಿರ್ಬೋದು, ತತ್ವಜ್ಞಾನಿಗಳಾಗಿರ್ಬೋದು, ಇತಿಹಾಸಕಾರರಾಗಿರ್ಬೋದು, ಹೀಗೆ ಇನ್ನೂ ಅನೇಕರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಒಂದು ಸಾಹಿತ್ಯವನ್ನ ರಚನೆ ಮಾಡುವ ಮುಖೇನ ಜರ್ಮನಿಯ ಜನತೆಯಲ್ಲಿ ವಿಚಾರ ಜಾಗೃತಿಯನ್ನು ಮೂಡಿಸ್ತಾರೆ ಅಂತ ಹೇಳ್ಬೋದು. ಉದಾಹರಣೆಗೆ ಪಿಶೆ ಆಗಿರ್ಬೋದು, ಡ್ಯಾಸನ್ ಆಗಿರ್ಬೋದು, ಹೆಗಲ್ ಆಗಿರ್ಬೋದು, ಸಿಬೆಲ್ ಆಗಿರ್ಬೋದು, ಗಯಾಟಿ ಆಗಿರ್ಬೋದು, ಹೀಗೆ ಇನ್ನೂ ಈ ರೀತಿಯಾದಂತಹ ಹಲವಾರು ವ್ಯಕ್ತಿಗಳು ಅಥವಾ ಇವರನ್ನ ನಾವು ಇತಿಹಾಸಕಾರ ಅಂತ ಕರಿತೀವಿ, ಕೆಲವೊಂದು ಜನರನ್ನ, ಇನ್ನು ಕೆಲವೊಂದು ಜನರನ್ನ ತತ್ವಜ್ಞಾನಿಗಳಂತ ಕರಿತಾರೆ. ಒಟ್ಟಾರೆಯಾಗಿ ಈ ರೀತಿಯಾದಂತಹ ಪ್ರಮುಖ ವ್ಯಕ್ತಿಗಳು ತಮ್ಮ ಒಂದು ಸಾಹಿತ್ಯವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಜರ್ಮನಿಯ ಜನತೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅನೇಕ ಅಂಶಗಳ ಬಗ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ತಿಳಿಸ್ಕೊಡ್ತಾರ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಅವಧಿಯಲ್ಲಿ ಕಂಡು ಬರ್ತಕ್ಕಂತಹ ಈ ಒಂದು ಸಾಹಿತಿಗಳ ಪಾತ್ರದಿಂದಾಗಿ ಜರ್ಮನಿಯ ಜನತೆ ತಮ್ಮಲ್ಲಿ ವಿಚಾರ ಜಾಗೃತಿಯನ್ನ ಕಂಡುಕೊಳ್ಳುವ ಮುಖೇನ ತಮ್ಮಲ್ಲಿ ರಾಷ್ಟ್ರೀಯತೆಯನ್ನ ಕಂಡುಕೊಳ್ತಾರ ಅಂತ ಹೇಳ್ಬೋದು. ಹೀಗೆ ಈ ಒಂದು ಹಿನ್ನೆಲೆಯಲ್ಲಿ ಸಾಹಿತ್ಯದ ಪಾತ್ರವೂ ಸಹ ಜರ್ಮನಿಯ ಏಕೀಕರಣ ನಡೆಯಲಿಕ್ಕೆ ಒಂದು ಮುಖ್ಯ ಪ್ರೇರಣಾದಾಯಕವಾದಂತಹ ಒಂದು ಅಂಶವಾಗಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ 4ನೇ ಒಂದು ಅಂಶ ಯಾವತ್ತಪ್ಪ ಅಂತಂದ್ರೆ ಸಂಘ ಸಂಸ್ಥೆಗಳ ಪಾತ್ರ. ಉದಾಹರಣೆಗೆ ಇಟಲಿಯಲ್ಲಿ ಕಂಡು ಬರ್ತಕ್ಕಂಥ ಕಾರ್ಬೋನರಿ ಮತ್ತು ಯಂಗ್ ಇಟಲಿಯಂತೆ ಈ ಜರ್ಮನಿಯ ಏಕೀಕರಣದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಡೆಗಳಲ್ಲಿ
ತರುಣ ಸಂಘಗಳಿರ್ತಾವ ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಬ್ರುಷನ್ ಶಾಪ್ಟೆ ಅಂತಕ್ಕಂಥ ಒಂದು ಸಂಘದ ಪಾತ್ರ ಅತ್ಯಂತ ಪ್ರಮುಖವಾಗತ್ತೆ ಅಂತ ಹೇಳ್ಬೋದು. ಯಾವ್ದ್ರಿ? ಬ್ರುಷನ್ ಶಾಪ್ಟೆ. ಹೀಗಾಗಿ ಈ ಒಂದು ತರುಣ ಸಂಘ ಏನ್ ಮಾಡತ್ತಪ್ಪ ಅಂತಂದ್ರ ಯುವಕರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನ ಪ್ರಚೋದನೆ ಮಾಡ್ತದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಸಂಘ ಸಂಸ್ಥೆಗಳ ಪಾತ್ರದ ಹಿನ್ನೆಲೆಯಲ್ಲೂ ಸಹ ಈ ಒಂದು ಏಕೀಕರಣ ಚಳವಳಿ ಆರಂಭ ಆಯ್ತು ಅಂತ ಹೇಳ್ಬೋದು. ಇನ್ನುಳಿದಂತೆ ಇತರೆ ಅಂಶಗಳು ಯಾವಪ್ಪ ಅಂತಂದ್ರ ಉದಾಹರಣೆಗೆ ಮೆಟರ್ನಿಕ್ಕನ ಪತನ ಆಗಿರ್ಬೋದು. ಮೆಟರ್ನಿಕ್ಕನ ಪತನ ಎಂಬುದು ಜರ್ಮನಿಯ ಏಕೀಕರಣ ನಡೆಯಲಿಕ್ಕೆ ಒಂದು ಬಹುದೊಡ್ಡ ಬಲವನ್ನ ನೀಡಿತು ಅಂತ ಹೇಳ್ಬೋದು. ಒಂದು ಕಡೆ ಮೆಟರ್ನಿಕ್ ಪತನವಾಗಿದ್ದರಿಂದಾಗಿ ಆಸ್ಟ್ರಿಯಾದ ಅಧೀನಕ್ಕೆ ಒಳಪಟ್ಟಂತಹ ಅನೇಕ ರಾಜ್ಯಗಳು ಏನ್ ಮಾಡಿದ್ರಿ, ಆಸ್ಟ್ರಿಯಾದ ವಿರುದ್ಧ ದಂಗೆ ಎದ್ದು ಅಂತ ಹೇಳೋದು. ಮತ್ತೊಂದು ಕಡೆ ಕೇವಲ ಮೆಟರ್ನಿಕ್ಕನ ಪತನ ಅಷ್ಟೇ ಅಲ್ಲದೆ ಅದೇ ಸಮಯಕ್ಕೆ ಉದಯಗೊಂಡಂತಹ ಬಿಸ್ಮಾರ್ಕನ ಪಾತ್ರ ಅಂತ ಹೇಳ್ಬೋದು. ಹೀಗಾಗಿ ಬಿಸ್ಮಾರ್ಕ್ ಎಷ್ಟೊಂದು ಇಂಪಾರ್ಟೆಂಟ್ ಪಾತ್ರ ಜರ್ಮನಿಯ ಏಕೀಕರಣ ನಡೆಯಲಿಕ್ಕೆ ಈತ ಮುಖ್ಯ ರೂವಾರಿ. ಹೀಗಾಗಿ ಇವನ ಒಂದು ನೇತೃತ್ವದಲ್ಲಿಯೇ ಈ ಒಂದು ಜರ್ಮನಿ ಏನಾಕೈತಪ್ಪ ಅಂದ್ರೆ ತನ್ನ ಒಂದು ಏಕೀಕರಣವನ್ನ ಸಾಧಿಸ್ಕೋತ ಅಂತ ಹೇಳ್ಬೋದು. ಜೊತೆಗೆ 1834ರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಜಾಲ್ವೇರಿನ್ ಅಂತಕ್ಕಂಥ ಸುಂಕದ ಸಂಘವೂ ಸಹ ಈ ಒಂದು ಜರ್ಮನಿಯ ಏಕೀಕರಣ ನಡೆಯಲಿಕ್ಕೆ ಮತ್ತೊಂದು ಪ್ರೇರಣಾದಾಯಕವಾದಂತ ಒಂದು ಅಂಶ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಈ ಒಂದು ಜಾಲ್ವೇರಿನ್ ಅಂತಕ್ಕಂಥ ಸುಂಕದ ಒಕ್ಕೂಟದಿಂದಾಗಿ ಜರ್ಮನಿಯ ಜನತೆಯಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ವಾಣಿಜ್ಯ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಏನಾಗತ್ತಪ್ಪ ಅಂದ್ರೆ ಐಕ್ಯತಾ ಭಾವನೆ ಮೂಡುತ್ತಂತ ಹೇಳ್ಬೋದು. ಜೊತೆಗೆ ಇದೇ ಜಾಲ್ವೇರಿನ್ ಅಂತಕ್ಕಂಥ ಸುಂಕದ ಒಕ್ಕೂಟ ಏಕೀಕರಣ ಚಳವಳಿ ನಡೆಯಲಿಕ್ಕೆ ಮೊದಲ ಹೆಜ್ಜೆಯನ್ನ ಇಡುತ್ತದೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ರೀತಿಯ ಒಂದು ಮುಖ್ಯ ಪ್ರೇರಕ ಅಂಶಗಳ ಹಿನ್ನೆಲೆಯಲ್ಲಿ ನಮಗೆ ಏನಾಗತ್ತಪ್ಪ ಅಂತಂದ್ರೆ ಈ ಒಂದು ಜರ್ಮನಿಯ ಏಕೀಕರಣ ಆರಂಭವಾಯ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಪ್ರೇರಕವಾದಂತ ಅಂಶಗಳನ್ನ ನೋಡಿದ ನಂತರ ಮುಂದುವರೆದಂತೆ ನಾವೇನ್ ಮಾಡೋಣ ಅಂದ್ರೆ ಜರ್ಮನಿಯ ಏಕೀಕರಣದ ಪ್ರಮುಖ ಹಂತಗಳನ್ನು ನೋಡೋಣ. ಉದಾಹರಣೆಗೆ 1815ರಿಂದ 1871 ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ಜರ್ಮನಿಯ ಏಕೀಕರಣ ಅಂತ ಬಂದಾಗ ಇದು ಮುಖ್ಯವಾಗಿ 3 ಹಂತಗಳಲ್ಲಿ ಕಂಡು ಬರುತ್ತೆ ಹೇಳ್ಬೋದು. ಉದಾಹರಣೆಗೆ 1815ರಿಂದ 1848ರವರೆಗೆ ಮೊದಲ ಹಂತ ಅಂದ್ರೆ ಈ ಸಂದರ್ಭದಲ್ಲಿ ಜಾಲ್ವೇರಿನ್ ಎಂಬ ಸುಂಕದ ಒಕ್ಕೂಟವನ್ನ ರಚನೆ ಮಾಡಿಕೊಳ್ಳುವ ಮುಖೇನ ಅಲ್ಲಿರ್ತಕ್ಕಂಥ ರಾಜ್ಯಗಳು ಪರಕೀಯರ ವಿರುದ್ಧ ತಮ್ಮ ಒಂದು ಹೋರಾಟವನ್ನು ಆರಂಭಿಸ್ತಾವ ಅಂತ ಹೇಳ್ಬೋದು. ನೆಕ್ಸ್ಟ್ ಎರಡನೇ ಒಂದು ಹಂತ ಯಾವತ್ತಪ್ಪ ಅಂತಂದ್ರ 4ನೇ ಫೆಡ್ರಿಕ್ ವಿಲಿಯಮ್ಮನ ನಂತರ ಅಧಿಕಾರಕ್ಕೆ ಬಂದಂತ 1ನೇ ವಿಲಿಯಮ್ಮನ ಆಳ್ವಿಕೆ ಅಂತ ಹೇಳ್ಬೋದು. ಹೀಗಾಗಿ 1ನೇ ವಿಲಿಯಮ್ಮನ ಕಾಲಾವಧಿಯಲ್ಲಿ ಆತ 1861ರಿಂದ 1888ರವರೆಗೆ ಜರ್ಮನಿಯ ಚಕ್ರವರ್ತಿಯಾಗಿ ಆಳ್ವಿಕೆಯನ್ನು ಮಾಡ್ತಾನೆ. ಹೀಗಾಗಿ ಈ ಸಂದರ್ಭದಲ್ಲಿ ಈ 1ನೇ ವಿಲಿಯಂ ಬಿಸ್ಮಾರ್ಕ್ನನ್ನ ತನ್ನ ಪ್ರಧಾನ ಮಂತ್ರಿಯಾಗಿ ನೇಮಕ ಮಾಡಿಕೊಳ್ಳುವ ಮುಖೇನ ಜೊತೆಗೆ ರಷ್ಯಾದ ನೇತೃತ್ವದಲ್ಲಿ ಜರ್ಮನಿಯ ಏಕೀಕರಣವನ್ನ ಸಾಧಿಸುವ ಸಲುವಾಗಿ ಈತ ಬಹಳಷ್ಟು ಪ್ರಯತ್ನ ಕೈಗೊಳ್ತಾ ಅಂತ ಹೇಳ್ಬೋದು. ಹೀಗಾಗಿ ಮೊದಲ ಹಂತ ಜಾಲ್ವೇರಿನ್ ಎಂಬ ಸುಂಕದ ಸಂಘದ ಮುಖೇನ ನಡೆದ್ರ ಎರಡನೇ ಹಂತದ ಒಂದು ಏಕೀಕರಣ ಏನಕತ್ತಪ್ಪ ಅಂದ್ರೆ 1ನೇ ವಿಲಿಯಮ್ಮನ ನೇತೃತ್ವದಲ್ಲಿ ಕಂಡುಬರುತ್ತೆ ಹೇಳ್ಬೋದು. ನೆಕ್ಸ್ಟ್ ಜರ್ಮನಿ ಏಕೀಕರಣದ 3ನೇ ಹಾಗೂ ಕೊನೆಯ ಹಂತ ಯಾವಪ್ಪ ಅಂದ್ರೆ ಅದು ಬಿಸ್ಮಾರ್ಕನ ನೇತೃತ್ವದಲ್ಲಿ. ಉದಾಹರಣೆಗೆ 1864ರಿಂದ 1871 ಅವಧಿಯಲ್ಲಿ 1ನೇ ವಿಲಿಯಮ್ಮನ ಪ್ರಧಾನ ಮಂತ್ರಿ ಆದಂತಹ ಈ ಅಟೋ ವಾನ್ ಬಿಸ್ಮಾರ್ಕ್ ಏನ್ ಮಾಡ್ತಾನಪ್ಪ ಅಂದ್ರೆ ಮುಖ್ಯವಾಗಿ 3 ಯುದ್ಧಗಳನ್ನ ಕೈಗೊಳ್ಳುವ ಮುಖೇನ ಈ ಜರ್ಮನಿಯ ಏಕೀಕರಣವನ್ನ ಸಾಧಿಸ್ತಾನೆ ಅಂತ ಹೇಳ್ಬೋದು. ಹೀಗೆ ಮುಖ್ಯವಾಗಿ 3 ಹಂತಗಳಲ್ಲಿ ಕಂಡು ಬರ್ತಕ್ಕಂತಹ ಜರ್ಮನಿಯ ಏಕೀಕರಣದ ಮೊದಲ ಹಂತದ ಬಗ್ಗೆ ನಾವೇನ್ ಮಾಡೋಣಪ್ಪ ಅಂದ್ರೆ ಸದ್ಯದ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಹಾಗಾದ್ರೆ ಜರ್ಮನಿಯ ಏಕೀಕರಣದ ಮೊದಲ ಹಂತ ಅಂತ ಬಂದಾಗ ಅದು 1815ರಿಂದ 1848 ಅವಧಿಯಲ್ಲಿ ಕಂಡು ಬರುತ್ತೆ ಹೇಳ್ಬೋದು. ಹಾಗಾದ್ರೆ ಈ ಮೊದಲ ಹಂತದ ಹೋರಾಟವನ್ನ ನೋಡುವಾಗ ಅಲ್ಲಿ ನಮಗೆ ಕಂಡು ಬರ್ತಕ್ಕಂಥ ಮೊದಲ ಒಂದು ಮುಖ್ಯ ಅಂಶವಪ್ಪ ಅಂದ್ರೆ ಜಾಲ್ವೇರಿನ್ ಪದ್ಧತಿ ಅಂತ ಹೇಳ್ಬೋದು. ಹೀಗಾಗಿ ಜಾಲ್ವೇರಿನ್ ಎಂದರೆ ಅದೊಂದು ಸುಂಕದ ಸಂಘ ಅಥವಾ ತೆರಿಗೆಯ ಬಗ್ಗೆ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ಸಂಘ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಸಂಘ ಅಸ್ತಿತ್ವಕ್ಕೆ ಬರುವುದರೊಂದಿಗೆ ಜರ್ಮನಿಯ ಏಕೀಕರಣದ ಮೊದಲ ಹೆಜ್ಜೆ ಆರಂಭವಾಯಿತು ಅಂತ ಹೇಳ್ಬೋದು. ಹಾಗಾದ್ರೆ ಆರಂಭದಲ್ಲಿ ಈ ಜಾಲ್ವೇರಿನ್ ಎಂಬ ಸುಂಕದ ಸಂಘ ಯಾಕ ರಚನೆಯಾಯಿತು ಅಂತಕ್ಕಂಥ ಅದರ ಒಂದು ಹಿನ್ನೆಲೆಯನ್ನು ನೋಡುವಾಗ ಈ ಮುಂಚೆ ಅಂದ್ರ ಜಾಲ್ವೇರಿನ್ ಎಂಬ ಸುಂಕದ ಸಂಘ
ರಚನೆಯಾಗುವಕ್ಕಿಂತ ಮುಂಚೆ ಜರ್ಮನಿಯ ಭೂಭಾಗಗಳಲ್ಲಿ ಕಂಡುಬರತಕ್ಕಂತಹ ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿನ ತೆರಿಗೆಯ ಪದ್ಧತಿಯನ್ನು ನೋಡುವುದಾದ್ರೆ ಆ ತೆರಿಗೆಯ ಪದ್ಧತಿಯಲ್ಲಿ ಹಲವಾರು ರೀತಿಯ ಒಂದು ದೋಷಗಳಿದ್ದು ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರೆ ಜರ್ಮನಿ ಒಂದ್ ಕಡೆ ಹಲವಾರು ಸಣ್ಣ ಪುಟ್ಟ ರಾಜ್ಯಗಳಾಗಿ ಮಾರ್ಪಟ್ಟಿತ್ತು. ನೆಪೋಲಿಯನ್ಗಿಂತ ಮುಂಚೆ ಸುಮಾರು 360ಕ್ಕೂ ಸಣ್ಣ ಪುಟ್ಟ ರಾಜ್ಯಗಳು, ನೆಪೋಲಿಯನ್ ಕಾಲಾವಧಿಯಲ್ಲಿ ಸುಮಾರು 39 ರಾಜ್ಯಗಳ ಒಂದು ರೈನ್ ಒಕ್ಕೂಟ. ಹೀಗೆ ಒಟ್ಟಾರೆಯಾಗಿ ಹರಿದು ಹಂಚಿ ಹೋಗುವುದರ ಮುಖೇನ ಸಣ್ಣ ಪುಟ್ಟ ರಾಜ್ಯಗಳಾಗಿ ಮಾರ್ಪಟ್ಟಂತಹ ಜರ್ಮನಿಯ ಭೂಭಾಗಗಳಲ್ಲಿ ಕಂಡು ಬರ್ತಕ್ಕಂತಹ ತೆರಿಗೆಯ ವ್ಯವಸ್ಥೆಯನ್ನು ತೆಗೆದುಕೊಂಡಾಗ ಅಲ್ಲಿ ನಮ್ಗೆ ಏನಿರ್ಲಿಲ್ರಿ, ಏಕರೂಪದ ತೆರಿಗೆ ಇರಲಿಲ್ಲ. ಹೀಗಾಗಿ ರಾಜ್ಯದಿಂದ ರಾಜ್ಯಕ್ಕೆ ಬೇರೆ ಬೇರೆಯಾದಂತಹ ಒಂದು ತೆರಿಗೆ ಪದ್ಧತಿಗಳಿದ್ದು ಅಂತಬಹುದು. ಹೀಗಾಗಿ ಆ ಸಂದರ್ಭದಲ್ಲಿ ಸುಮಾರು 67 ರೀತಿಯಾದಂತಹ ಒಂದು ತೆರಿಗೆಗಳನ್ನ ಸಂಗ್ರಹ ಮಾಡ್ತಿದ್ರು. ಹೀಗಾಗಿ ಜಾಲ್ವೇರಿನ್ ಪದ್ಧತಿ ಅಸ್ತಿತ್ವಕ್ಕೆ ಬರೋಕ್ಕಿಂತ ಮುಂಚೆ ಜರ್ಮನಿಯ ಭೂಭಾಗಗಳಲ್ಲಿ ಕಂಡು ಬರ್ತಕ್ಕಂಥ ತೆರಿಗೆ ಅದು ದೋಷಪೂರಿತವಾಗಿತ್ತು. ಯಾವ ರೀತಿ ರೀ, ಅಲ್ಲಿ ಏಕರೂಪವಾದಂತಹ ಒಂದು ತೆರಿಗೆ ಇರಲಿಲ್ಲ. ರಾಜ್ಯಗಳ ಮಧ್ಯೆ ವಿವಿಧ ಬಗೆಯ ಸುಮಾರು 67 ರೀತಿಯಾದಂತಹ ಒಂದು ತೆರಿಗೆಗಳು ಇದ್ದು ಅಂತ ಹೇಳ್ಬೋದು. ಜೊತೆಗೆ ಆ ತೆರಿಗೆಯನ್ನ ಸಂಗ್ರಹಣೆ ಮಾಡುವ ಸಂದರ್ಭದಲ್ಲಿ ತೆರಿಗೆಯ ಪ್ರಮಾಣ ಅಂತ ಬಂದಾಗ ಅದು ಏನಾಗಿತ್ತಪ್ಪ ಅಂತಂದ್ರೆ ಅತ್ಯಂತ ದುಬಾರಿಯಾಗಿತ್ತಂತ ಹೇಳ್ಬೋದು. ಹೀಗಾಗಿ ಕಡಿಮೆ ಸರಕುಗಳು ಮತ್ತು ಕಡಿಮೆ ಬೆಲೆ ಬಾಳುವ ವಸ್ತುಗಳ ಮೇಲೆ ಏನ್ ಮಾಡ್ತಿದ್ರಿ, ಅತಿ ಹೆಚ್ಚಿನ ದುಬಾರಿ ತೆರಿಗೆಯನ್ನು ಹೇರ್ತಿದ್ರು ಅಂತ ಹೇಳ್ಬೋದು. ಜೊತೆಗೆ ತೆರಿಗೆಯನ್ನ ವಸೂಲಿ ಮಾಡುವ ಸಲುವಾಗಿ ಅಲ್ಲಿ ತನಿಖಾ ಠಾಣೆಗಳನ್ನ ಸ್ಥಾಪನೆ ಮಾಡಿದ್ರು. ಹೀಗಾಗಿ ಆ ತನಿಖಾ ಠಾಣೆಗಳು ಏನ್ ಮಾಡ್ತಿದ್ರಪ್ಪ ಅಂದ್ರ ಅಸ್ತವ್ಯಸ್ತವಾಗಿ ತಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ಜನರಿಂದ ಏನ್ ಮಾಡ್ತಿದ್ರಿ, ತೆರಿಗೆಯನ್ನ ವಸೂಲಿ ಮಾಡ್ತಿದ್ರು ಅಂತ ಹೇಳ್ಬೋದು. ಈ ರೀತಿಯ ವಿವಿಧ ತೆರಿಗೆಗಳ ಹಿನ್ನೆಲೆಯಿಂದಾಗಿ ಜರ್ಮನಿಯ ಭೂಭಾಗಗಳಲ್ಲಿನ ಆರ್ಥಿಕ ಪ್ರಗತಿ ಏನಾಗಿತ್ತಪ್ಪ ಅಂತಂದ್ರೆ ಹಿನ್ನಡೆಯನ್ನ ಕಂಡುಕೊಂಡಿತ್ತು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗುವುದರಿಂದಾಗಿ ಗ್ರಾಹಕರು ಹಲವಾರು ರೀತಿಯ ಒಂದು ಸಂಕಷ್ಟಕ್ಕೆ ಒಳಗಾಗಿದ್ರು ಅಂತ ಹೇಳ್ಬೋದು. ಹೀಗೆ ಈ ರೀತಿಯಾದಂತಹ ಒಂದು ದೋಷಪೂರಿತ ಆರ್ಥಿಕ ವ್ಯವಸ್ಥೆಯನ್ನ ಹೋಗಲಾಡಿಸುವ ಸಲುವಾಗಿ 1834ರಲ್ಲಿ ಆಸ್ಟ್ರಿಯಾವನ್ನ ಹೊರತುಪಡಿಸಿ ಅಂದ್ರೆ ಫ್ರಾಂಕ್ಫರ್ಟ್ ಸಂಸತ್ತಿನ ಅಧೀನಕ್ಕೆ ಒಳಪಟ್ಟಂತಹ ಆ ಎಲ್ಲ ರಾಜ್ಯಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಈ ಒಂದು ಸುಂಕದ ಸಂಘವನ್ನ ರಚನೆ ಮಾಡಿಕೊಳ್ತಾವ. ಹೀಗಾಗಿ ಅಲ್ಲಿ ರಚನೆಗೊಂಡಂತಹ ಆ ಒಂದು ಸುಂಕದ ಸಂಘವೇ ಯಾವಪ್ಪ ಅಂದ್ರೆ ಜಾಲ್ವೇರಿನ್ ಅಂತ ಹೇಳ್ಬೋದು. ಹೀಗಾಗಿ ಜಾಲ್ವೇರಿನ್ ಎಂದರೆ ಅದೊಂದು ಸುಂಕದ ಸಂಘ. ಆ ಸುಂಕದ ಸಂಘ ರಚನೆಗೊಳ್ಳಲಿಕ್ಕೆ ಕಾರಣ ಜರ್ಮನಿಯ ಭೂಭಾಗಗಳಲ್ಲಿ ಕಂಡು ಬರ್ತಕ್ಕಂತಹ ದೋಷಪೂರಿತ ಆರ್ಥಿಕ ವ್ಯವಸ್ಥೆಯನ್ನ ಹೋಗಲಾಡಿಸುವ ಉದ್ದೇಶಕ್ಕಾಗಿ ಏನ್ ಮಾಡ್ತಾರ್ರಿ, ಈ ಒಂದು ಸುಂಕದ ಸಂಘವನ್ನ ಸ್ಥಾಪನೆ ಮಾಡ್ಕೋತಾರೆ. ಹೀಗಾಗಿ ಆ ಸಂದರ್ಭದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಆಗಿರಬಹುದು, ಜೊತೆಗೆ ತೆರಿಗೆಯ ಸಂಗ್ರಹಣೆಗೆ ಸಂಬಂಧಿಸಿದಂತಹ ಹಲವಾರು ರೀತಿಯ ಒಂದು ದೋಷಗಳನ್ನ ನಿವಾರಣೆ ಮಾಡ್ತಾರೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಮುಖ್ಯ ಹಿನ್ನೆಲೆಯಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಇದೇ ಜಾಲ್ವೇರಿನ್ ಸುಂಕ ಅಸ್ತಿತ್ವಕ್ಕೆ ಬಂದ ನಂತರ ಈ ಸುಂಕದ ಕಟ್ಟೆಯ ಮುಖೇನವಾಗಿ ಆಸ್ಟ್ರಿಯಾವನ್ನ ಹೊರತುಪಡಿಸಿ ಫ್ರಾಂಕ್ಫರ್ಟ್ ಸಂಸತ್ತಿನ ಅಧೀನಕ್ಕೆ ಒಳಪಟ್ಟಂತಹ ಎಲ್ಲ ರಾಜ್ಯಗಳು ಏನ್ ಮಾಡ್ತಾವಪ್ಪ ಅಂದ್ರೆ ತಮ್ಮಲ್ಲಿ ಕೆಲವೊಂದಿಷ್ಟು ಒಪ್ಪಂದಗಳನ್ನ ಅಥವಾ ಕರಾರುಗಳನ್ನ ಮಾಡಿಕೊಳ್ತಾವ ಅಂತ ಹೇಳ್ಬೋದು. ಹೀಗಾಗಿ ಅಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಕರಾರುಗಳನ್ನ ನೋಡೋದಾದ್ರ ಮೊದಲ ಒಂದು ಕರಾರಾಗಿ ಯಾವುದನ್ನ ಮಾಡಿಕೊಳ್ತಾರಪ್ಪ ಅಂದ್ರ ಏಕರೂಪದ ತೆರಿಗೆಯನ್ನ ಜಾರಿಗೊಳಿಸ್ತಾರೆ. ಅಂದ್ರೆ ಈ ಮುಂಚೆ ರಾಜ್ಯಗಳ ಮಧ್ಯೆ ಇರತಕ್ಕಂಥ ಸುಮಾರು 67 ಬಗೆಯ ತೆರಿಗೆಗಳನ್ನ ನಿಷೇಧ ಮಾಡಿ ಎಲ್ಲ ರಾಜ್ಯಗಳಿಗೂ ಒಂದೇ ರೀತಿಯಾದಂತಹ ತೆರಿಗೆಯನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟ್ ಎರಡನೇ ಒಂದು ಕರಾರು ಯಾವುದನ್ನು ಮಾಡಿಕೊಳ್ತಾರಪ್ಪ ಅಂದ್ರೆ ವ್ಯಾಪಾರ ಮತ್ತು ವಾಣಿಜ್ಯಕ್ಕಾಗಿ ಆಮದು ಮತ್ತು ರಫ್ತು ವಸ್ತುಗಳ ಮೇಲೆ ಇರ್ತಕ್ಕಂಥ ಸುಂಕವನ್ನ ನಿಷೇಧ ಮಾಡ್ತಾರೆ. ಹೀಗಾಗಿ ಎರಡನೇ ಒಂದು ಕರಾರು ಯಾವಪ್ಪ ಅಂದ್ರ ತೆರಿಗೆ ರಹಿತ ವ್ಯಾಪಾರದ ಜಾರಿ. ಅಂದ್ರೆ ವ್ಯಾಪಾರ ಮಾಡುವ ಸಂದರ್ಭದಲ್ಲಿ ಆಮದು ಆಗಿರ್ಬೋದು, ರಫ್ತು ಆಗಿರ್ಬೋದು, ಹೀಗೆ ಈ ಎರಡೂ ಬಗೆಗಳಲ್ಲಿ ವ್ಯಾಪಾರ ಮಾಡುವಾಗ ಯಾವುದೇ ರೀತಿಯ ಒಂದು ತೆರಿಗೆಯನ್ನ ಕಟ್ಟುವಂತಿಲ್ಲ. ಹೀಗಾಗಿ ತೆರಿಗೆ ರಹಿತ ವ್ಯಾಪಾರಕ್ಕೆ ಅನುಮತಿಯನ್ನ ಸೂಚಿಸ್ತಾವು. ನೆಕ್ಸ್ಟ್ ಮೂರನೇ ಒಂದು ಕರಾರು ಯಾವ್ದು ಮಾಡ್ಕೊಳ್ತಾರಪ್ಪ ಅಂದ್ರೆ ಈ ಮುಂಚೆ ತೆರಿಗೆಯ ಸಂಗ್ರಹಣೆಗಾಗಿ ಮತ್ತು ವಸೂಲಿಗಾಗಿ ಇರ್ತಕ್ಕಂತಹ
ತನಿಖಾ ಠಾಣೆಗಳನ್ನ ರದ್ದುಗೊಳಿಸ್ತಾರೆ. ಹೀಗಾಗಿ ಜಾಲ್ವೇರಿನ್ ಎಂಬ ಸುಂಕದ ಸಂಘವನ್ನ ಸ್ಥಾಪನೆ ಮಾಡಿಕೊಂಡಂತ ಸಂದರ್ಭದಲ್ಲಿ ತನಿಖಾ ಠಾಣೆಗಳನ್ನ ರದ್ದುಗೊಳಿಸ್ತಾರೆ. ನೆಕ್ಸ್ಟ್, ಮುಕ್ತ ವ್ಯಾಪಾರಕ್ಕೆ ಅನುಮತಿಯನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಉದಾಹರಣೆಗೆ ರಾಜ್ಯಗಳ ಮಧ್ಯೆ ಎಲ್ಲಿ ಬೇಕಾದ್ರೂ ಏನ್ ಮಾಡ್ಬೋದ್ರಿ, ಮುಕ್ತವಾಗಿ ಅಂದ್ರ ಕಚ್ಚಾ ವಸ್ತುಗಳಾಗಿರ್ಬೋದು, ಸಿದ್ಧ ವಸ್ತುಗಳಾಗಿರ್ಬೋದು, ಅವುಗಳನ್ನ ಯಾವುದೇ ರೀತಿಯ ಸುಂಕವನ್ನ ಕಟ್ಟದೆ ಅತ್ಯಂತ ಮುಕ್ತವಾಗಿ ಏನ್ ಮಾಡಬಹುದ್ರಿ, ಸಾಗಾಟ ಮತ್ತು ಮಾರಾಟ ಮಾಡಬಹುದು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸ್ತಾರೆ ಅಂತ ಹೇಳ್ಬೋದು. ಜೊತೆಗೆ ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ಅಭಿವೃದ್ಧಿಯನ್ನ ಸಾಧಿಸ್ತಾರೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ 1834ರಲ್ಲಿ ಜಾರಿಗೆ ಬಂದಂತಹ ಈ ಒಂದು ಜಾಲ್ವೇರಿನ್ ಎಂಬ ಸುಂಕದ ಸಂಘದಿಂದಾಗಿ ಜರ್ಮನಿಯ ಜನತೆಯಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ವಾಣಿಜ್ಯೋದ್ಯಮದ ಹಿನ್ನೆಲೆಯಲ್ಲಿ ಆ ಎಲ್ಲ ರಾಜ್ಯಗಳ ಜನರ ಮೇಲೆ ಏನಾಗತ್ತಪ್ಪ ಅಂತಂದ್ರ ಐಕ್ಯತಾ ಭಾವನೆ ಮೂಡಿ ಬರ್ತದೆ ಅಂತ ಹೇಳ್ಬೋದು. ಜೊತೆಗೆ ಜರ್ಮನಿಯ ಜನತೆಯನ್ನ ಜರ್ಮನೀಕರಣಗೊಳಿಸ್ತಂತ ಹೇಳ್ಬೋದು. ಅಂದ್ರೆ ಅವರಲ್ಲಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಐಕ್ಯತಾ ಭಾವನೆಯನ್ನ ಮೂಡಿಸುವ ಮುಖೇನ ಎಲ್ಲರೂ ಏಕೀಕರಣಕ್ಕೆ ಸಜ್ಜುಗೊಳ್ಳುವಂತೆ ಅವರನ್ನ ಪ್ರೇರೇಪಿಸ್ತಂತ ಹೇಳ್ಬೋದು. ಹೀಗೆ ಇದಿಷ್ಟು ಜಾಲ್ವೇರಿನ್ ಎಂಬ ಸುಂಕದ ಸಂಘದ ಮುಖೇನ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ಮಾಹಿತಿ. ಇನ್ನು ಈ ಜಾಲ್ವೇರಿನದ ನಂತರ ಮತ್ತೊಂದು ಮುಖ್ಯ ಅಂಶವಪ್ಪ ಅಂದ್ರೆ ಫ್ರಾಂಕ್ಫರ್ಟ್ ಸಂಸತ್ತು 1848ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಫ್ರಾಂಕ್ಫರ್ಟ್ ಸಭೆಯಲ್ಲಿ ಒಂದು ಪ್ರಮುಖವಾದಂತಹ ಒಂದು ನಿರ್ಣಯವನ್ನ ಕೈಗೊಳ್ತಾರೆ. ಯಾವ ರೀತಿಯಲ್ಲಿ ಕೈಗೊಳ್ತಾರಪ್ಪ ಅಂದ್ರೆ 1848 ಅಂತ ಬಂದಾಗ ಅದು ಜರ್ಮನಿಯ ಏಕೀಕರಣ ನಡೆಯಲಿಕ್ಕೆ ಅತ್ಯಂತ ಪ್ರಮುಖವಾದಂತಹ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಯಾವ ರೀತಿ ಬೆಳವಣಿಗೆಪ್ಪ ಅಂದ್ರೆ ಒಂದ್ ಕಡೆ 1848ರಲ್ಲಿ ಫ್ರಾನ್ಸ್ ಕ್ರಾಂತಿ ಸಂಭವಿಸಿರತ್ತೆ, ಮತ್ತೊಂದು ಕಡೆ ಆಸ್ಟ್ರಿಯಾದಲ್ಲಿ ಮೆಟರ್ನಿಕ್ಕನ ಪತನ ಆಗಿರತ್ತೆ, ಮತ್ತೆ ಜರ್ಮನಿಯ ಇತರೆ ಭೂಭಾಗಗಳಲ್ಲಿ ಸಂವಿಧಾನಾತ್ಮಕ ಬೇಡಿಕೆಗಳ ಹಿನ್ನೆಲೆಯಲ್ಲಿ ಏನಾಗಿರ್ತಪ್ಪ ಅಂದ್ರೆ ದಂಗೆಗಳ ಆರಂಭ ಆಗಿರುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ 1848ರ ವರ್ಷ ಅಂತ ಬಂದಾಗ ಅದು ಜರ್ಮನಿಯ ಏಕೀಕರಣ ಘಟನೆಯನ್ನ ಮತ್ತಷ್ಟು ಸುಲಭಗೊಳಿಸಿದೆ ಅಂತ ಹೇಳ್ಬೋದು. ಯಾವ ರೀತಿ ರೀ, ಒಂದ್ ಕಡೆ 1848ರ ಘಟನೆ ಜರ್ಮನಿಯ ಜನತೆಯ ಮೇಲೆ ರಾಷ್ಟ್ರೀಯತೆಯ ಪ್ರಭಾವವನ್ನು ಬೀರುತ್ತೆ, ಮತ್ತೊಂದೆಡೆಗೆ ಆಸ್ಟ್ರಿಯಾದ ಚಾನ್ಸಲರ್ ಆದಂತ ಮೆಟರ್ನಿಕ್ಕನ ಒಂದು ಪತನ ಆಕತಿ, ಮತ್ತೊಂದು ಕಡೆ ಸಂವಿಧಾನಾತ್ಮಕ ಬೇಡಿಕೆಗಳ ಹಿನ್ನೆಲೆಯಲ್ಲಿ ಹಲವಾರು ಕಡೆಗಳಲ್ಲಿ ಏನಕ್ಕಪ್ಪ ಅಂದ್ರೆ ಬಂಡಾಯಗಳು ಅಥವಾ ದಂಗೆಗಳು ಆರಂಭ ಆಗುವ ಅಂತ ಹೇಳ್ಬೋದು. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಜರ್ಮನಿಯ ಅನೇಕ ರಾಜ್ಯಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಆಸ್ಟ್ರಿಯಾದ ದೊರೆಯಾದಂತಹ ಫ್ರಾನ್ಸಿಸ್ ಜೋಸೆಫ್ನನ್ನ ಫ್ರಾಂಕ್ಫರ್ಟ್ ನಲ್ಲಿ ಸಭೆ ಕರೆಯುವಂತೆ ಅವನಿಗೆ ಒತ್ತಾಯವನ್ನು ಮಾಡ್ತಾವ. ಹೀಗಾಗಿ ಜರ್ಮನಿಯ ರಾಜ್ಯಗಳ ಒತ್ತಾಯದ ಮೇರೆಗೆ 1848ರ ಮಾರ್ಚ್ ತಿಂಗಳಲ್ಲಿ ಆಸ್ಟ್ರಿಯಾದ ದೊರೆಯಾದಂತಹ ಫ್ರಾನ್ಸಿಸ್ ಜೋಸೆಫ್ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಒಂದು ಫ್ರಾಂಕ್ಫರ್ಟ್ ಸಂಸತ್ತಿನ ಸಭೆಯನ್ನು ಕರೀತಾರೆ. ಹೀಗಾಗಿ ಆ ಒಂದು ಸಭೆ 1848ರ ಮಾರ್ಚ್ ತಿಂಗಳಲ್ಲಿ ನಡೀತೈತಿ. ಹೀಗಾಗಿ ಈ ಒಂದು ಸಭೆಗೆ ಜರ್ಮನಿಯ ಅನೇಕ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಸುಮಾರು 550 ರಾಜಪ್ರತಿನಿಧಿಗಳು ಏನಾಗಿರ್ತಾರಪ್ಪ ಅಂದ್ರೆ ಆ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಾರೆ. ಹೀಗಾಗಿ ಆ ಸಭೆಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಆ ಒಂದು ಸಭೆಗೆ ಬಂದಿರತಕ್ಕಂತಹ ಆ ರಾಜ್ಯ ಪ್ರತಿನಿಧಿಗಳು ಏನ್ ಮಾಡಿರ್ತಾರಪ್ಪ ಅಂದ್ರೆ ಹಲವಾರು ರೀತಿಯಾದಂತಹ ಒಂದು ಬೇಡಿಕೆಗಳನ್ನ ಇಟ್ಟುಕೊಳ್ಳುವ ಮುಖೇನ ಆ ಒಂದು ಸಭೆಗೆ ಹಾಜರಾಗಿರ್ತಾರೆ ಅಂತ ಹೇಳ್ಬೋದು. ಉದಾಹರಣೆಗೆ ಜರ್ಮನಿಯ ಜನತೆಗೆ ಸಂಬಂಧಿಸಿದ ಐಕ್ಯತೆ ಆಗಿರ್ಬೋದು, ಸ್ವಾತಂತ್ರ್ಯ ಆಗಿರ್ಬೋದು, ಜನತಾ ಸರ್ಕಾರ ಆಗಿರ್ಬೋದು, ಉದಾರವಾದದ ಹಿನ್ನೆಲೆಯಲ್ಲಿ ಕಂಡು ಬರ್ತಕ್ಕಂಥ ಸಂವಿಧಾನ ಆಗಿರ್ಬೋದು, ಜೊತೆಗೆ ವಯಸ್ಕ ಮತದಾನ ಪದ್ಧತಿ ಅಂದ್ರೆ ಪುರುಷರಿಗೆ ಮತದಾನದ ಹಕ್ಕು ಆಗಿರ್ಬೋದು. ಹೀಗೆ ಈ ರೀತಿಯಾದಂತಹ ಹಲವಾರು ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ 1848ರ ಮಾರ್ಚ್ ನಲ್ಲಿ ಫ್ರಾಂಕ್ಫರ್ಟ್ ನಲ್ಲಿ ಏನ್ ಮಾಡ್ತಾರೆ, ಒಂದು ಸಭೆಯನ್ನ ಆಯೋಜಿಸ್ತಿರ್ತಾರೆ. ಹೀಗಾಗಿ ಆ ಸಭೆಯನ್ನ ಆಯೋಜಿಸಿದ ಸಂದರ್ಭದಲ್ಲಿ ಆ ಫ್ರಾಂಕ್ಫರ್ಟ್ ನಲ್ಲಿ ಸಭೆ ಆರಂಭವಾದ ಹಲವಾರು ದಿನಗಳ ನಂತರ ಅಲ್ಲಿ ಸಭೆ ಸೇರಿರ್ತಕ್ಕಂತಹ ಎಲ್ಲ ಜನರು ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ. ಯಾವ ರೀತಿಯ ತೀರ್ಮಾನಕ್ಕೆ ಬರ್ತಾರಪ್ಪ ಅಂದ್ರೆ 39 ರೈನ್ ಒಕ್ಕೂಟದ ಜೊತೆಗೆ ಜರ್ಮನಿಯ ಇತರ ಭಾಗಗಳನ್ನ ಸೇರ್ಪಡೆಗೊಳಿಸುವ ಮುಖೇನ ಜರ್ಮನಿ ಎಂಬ ಒಂದು ಒಕ್ಕೂಟವನ್ನ ರಚನೆ ಮಾಡಿಕೊಳ್ಬೇಕು. ಹೀಗಾಗಿ ಆ ಒಂದು ಒಕ್ಕೂಟದ ನೇತೃತ್ವವನ್ನ ರಷ್ಯಾ ದೇಶ ವಹಿಸಿಕೊಳ್ಬೇಕು. ಹೀಗಾಗಿ ಜರ್ಮನಿಯ ಒಕ್ಕೂಟ ರಚನೆಯಾದ ಸಂದರ್ಭದಲ್ಲಿ ರಷ್ಯಾದ ದೊರೆಯಾದಂತಹ
ನಾಲ್ಕನೇ ಫೆಡ್ರಿಕ್ ವಿಲಿಯಂ ಆತ ಏನ್ ಮಾಡ್ಬೇಕಪ್ಪ ಅಂತಂದ್ರ ಕೈಸರ್ ಎಂಬ ಬಿರುದನ್ನ ಧರಿಸುವ ಮುಖೇನ ಆತ ಜರ್ಮನಿಯ ರಾಜನಾಗಿ ತನ್ನ ಒಂದು ಕಿರೀಟ ಧಾರಣೆಯನ್ನ ಮಾಡಿಕೊಳ್ಳಬೇಕು. ಜೊತೆಗೆ ಏಕೀಕೃತ ಜರ್ಮನಿಯ ಏಕೀಕರಣ ಅವನ ನೇತೃತ್ವದಲ್ಲಿಯೇ ನಡೆಯಬೇಕಂತೇಳಿ ಒಂದು ತೀರ್ಮಾನವನ್ನ ಕೈಗೊಳ್ತಾರೆ. ಏನಂತ ಕೈಗೊಳ್ತಾರ್ರಿ? ಹರಿದು ಹಂಚಿ ಹೋಗಿರ್ತಕ್ಕಂಥ ಜರ್ಮನಿಯ ರೈನು ಒಕ್ಕೂಟ ಆಗಿರ್ಬೋದು, ಇತರೆ ಸಣ್ಣ ಪುಟ್ಟ ರಾಜ್ಯಗಳನ್ನ ಒಂದುಗೂಡಿಸಿ ಅದನ್ನ ಜರ್ಮನಿಯ ಒಕ್ಕೂಟ ಅಂತೇಳಿ ಸ್ಥಾಪನೆ ಮಾಡಿಕೊಳ್ಬೇಕು. ಆ ಒಂದು ಒಕ್ಕೂಟದ ನೇತೃತ್ವವನ್ನು ಯಾರು ವಹಿಸ್ಕೊಳ್ಬೇಕ್ರಿ? ಪ್ರಷ್ಯಾ ದೇಶ ವಹಿಸ್ಕೊಳ್ಬೇಕು. ಅಂದ್ರ ಆ ಪ್ರಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ರಾಜ ಯಾರ್ರಿ? ನಾಲ್ಕನೇ ಫೆಡ್ರಿಕ್ ವಿಲಿಯಂ ಆ ಜರ್ಮನಿಯ ಒಕ್ಕೂಟದ ನೇತೃತ್ವವನ್ನು ವಹಿಸಿಕೊಳ್ಳುವಾಗ ಆತ ಜರ್ಮನಿಯ ರಾಜನಾಗಿ ತನ್ನ ಒಂದು ಕಿರೀಟ ಧಾರಣೆಯನ್ನ ಮಾಡಬೇಕು. ಜೊತೆಗೆ ಅವನ ನೇತೃತ್ವದಲ್ಲಿಯೇ ಜರ್ಮನಿಯ ಏಕೀಕರಣ ನಡೆಯಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ. ಯಾರ್ರಿ? ಆ ಒಂದು ಫ್ರಾಂಕ್ಫರ್ಟ್ ಸಭೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಜನಪ್ರತಿನಿಧಿಗಳು. ಹೀಗೆ ಆ ಜನಪ್ರತಿನಿಧಿಗಳ ಒಂದು ಸಲಹೆಯ ಮೇರೆಗೆ ಅಥವಾ ತೀರ್ಮಾನದ ಮೇರೆಗೆ ಬಂದಂತಹ ಆ ಒಂದು ಸಲಹೆಯನ್ನ ನಾಲ್ಕನೇ ಫೆಡ್ರಿಕ್ ವಿಲಿಯಂ ಏನ್ ಮಾಡ್ತಾನಪ್ಪ ಅಂದ್ರೆ ಒಪ್ಪಿಕೊಳ್ಳುವುದರ ಬದಲಾಗಿ ಅದನ್ನ ತಿರಸ್ಕಾರ ಮಾಡ್ತಾನೆ. ಯಾಕೆ ತಿರಸ್ಕಾರ ಮಾಡ್ತಾನಪ್ಪ ಅಂತಂದ್ರ ಇಲ್ಲಿ ನನಗೆ ರಾಜನಾಗಿ ಕಿರೀಟ ಧಾರಣೆಯನ್ನ ಮಾಡಿಕೊಳ್ಳುವಂತೆ ಬಂದಂತಹ ಸಲಹೆ ಅದು ರಾಜನ ಬೆಂಬಲಿಗರಿಂದ ಬಂದಿದೆಯೇ ಹೊರತು ಇಡೀ ಜರ್ಮನಿಯ ಭೂಭಾಗಗಳ ಜನರಿಂದಲ್ಲ. ಹೀಗಾಗಿ ಜನಪ್ರತಿನಿಧಿಗಳ ಬೆಂಬಲದಿಂದ ಬಂದಿಲ್ಲದ ಈ ಸಲಹೆಯನ್ನು ನಾನು ಒಪ್ಪುವುದಿಲ್ಲ. ಹೀಗಾಗಿ ನೀವು ನೀಡಿದ ಈ ಒಂದು ಸಲಹೆ ಅವಮಾನ ಮತ್ತು ಚರಂಡಿಯಿಂದ ಬಂದಂತಹ ಕಿರೀಟ ಅಂತೇಳಿ ಅದನ್ನ ಅವಮಾನ ಮಾಡಿಬಿಡ್ತಾನೆ. ಯಾರ್ರಿ? ನಾಲ್ಕನೇ ಫೆಡ್ರಿಕ್ ವಿಲಿಯಂ. ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಫ್ರಾಂಕ್ಫರ್ಟ್ ಸಂಸತ್ತಿನಲ್ಲಿ ಜರ್ಮನಿಯ ರಾಜನ ಜನಪ್ರತಿಗಳು ನೀಡಿರ್ತಕ್ಕಂಥ ಸಲಹೆಯನ್ನ ತಿರಸ್ಕಾರ ಮಾಡಿ ಅವರನ್ನ ಅವಮಾನ ಮಾಡ್ತಾನೆ. ಇಲ್ಲಿ ನಾಲ್ಕನೇ ಫೆಡ್ರಿಕ್ ವಿಲಿಯಂ ಈ ಒಂದು ಜನಪ್ರತಿನಿಧಿಗಳ ಒಂದು ಸಲಹೆಯನ್ನ ಯಾಕೆ ತಿರಸ್ಕಾರ ಮಾಡ್ತಾನಪ್ಪ ಅಂದ್ರೆ ಮುಖ್ಯವಾಗಿ ಅವನಿಗೆ ಎರಡು ಕಾರಣಗಳಿರ್ತಾವ. ಮೊದಲನೇ ಕಾರಣ ಅಂತ ಬಂದಾಗ ಈ ಮುಂಚೆನೆ ಚರ್ಚೆ ಮಾಡಿದಂತೆ ಅಲ್ಲಿ ಅಂದ್ರೆ ಫ್ರಾಂಕ್ಫರ್ಟ್ ಸಂಸತ್ತಿನಲ್ಲಿ ಕೊಟ್ಟಂತಹ ಒಂದು ಸಲಹೆ ಅಂದ್ರೆ ನೀನು ರಾಜನಾಗಿ ಕಿರೀಟ ಧಾರಣೆಯನ್ನು ಮಾಡುವ ಮುಖೇನ ನಿನ್ನ ನೇತೃತ್ವದಲ್ಲಿಯೇ ಏಕೀಕರಣ ಚಳುವಳಿ ನಡೀಬೇಕಂತ ಏನು ಸಲಹೆಯನ್ನು ಕೊಟ್ಟಿರ್ತಾರಲ್ಲ, ಆ ಸಲಹೆ ಬಂದಿದ್ದು ಕೇವಲ ರಾಜನ ಬೆಂಬಲಿಗರಿಂದ ಮಾತ್ರ ಬಂದಿರುತ್ತೆ. ಕಾರಣ ಅಲ್ಲಿ ಜನಪ್ರತಿನಿಧಿಗಳು ಪಾಲ್ಗೊಂಡಿರಂಗಿಲ್ಲ, ಕೇವಲ ರಾಜನ ಬೆಂಬಲಿಗರು ಮಾತ್ರ ಆ ಸಭೆಯಲ್ಲಿ ಇರ್ತಾರೆ. ಹೀಗಾಗಿ ಜರ್ಮನಿಯ ಭೂಭಾಗಗಳ ಎಲ್ಲ ಜನರ ಬೆಂಬಲದಿಂದ ಆ ಒಂದು ಸಲಹೆ ಬಂದಿಲ್ಲವಾಗಿದ್ದರಿಂದಾಗಿ ಆ ಒಂದು ಸಲಹೆಯನ್ನ ಆತ ತಿರಸ್ಕಾರ ಮಾಡ್ತಾನೆ. ಮತ್ತೊಂದು ಕಾರಣ ಏನಪ್ಪಾ ಅಂತಂದ್ರೆ ಒಂದು ವೇಳೆ ನಾನು ಪ್ರಷ್ಯಾದ ನಾಯಕನಾಗಿ ಹೊರಹೊಮ್ಮಿ ಆ ಒಂದು ಏಕೀಕರಣ ಚಳವಳಿಯ ನೇತೃತ್ವವನ್ನು ವಹಿಸ್ತಿದ್ದೇ ಆದ್ರ ಬದಿಯ ರಾಷ್ಟ್ರವಾದಂತಹ ಆಸ್ಟ್ರಿಯಾ ಆಗಿರ್ಬೋದು ಮತ್ತು ಮತ್ತೊಂದು ಮುಖ್ಯ ರಾಷ್ಟ್ರವಾದಂತಹ ರಷ್ಯಾ ಆಗಿರ್ಬೋದು, ಹೀಗೆ ಈ ಎರಡೂ ರಾಷ್ಟ್ರಗಳು ಕೂಡಿಕೊಂಡು ನನ್ನ ಮೇಲೆ ದಾಳಿ ಮಾಡಬಹುದು. ಹೀಗಾಗಿ ನಾನು ರಷ್ಯಾ ಮತ್ತು ಆಸ್ಟ್ರಿಯಾದ ಕೆಂಗಣ್ಣಿಗೆ ಗುರಿಯಾಗಬಹುದು ಎನ್ನುವ ಹಿನ್ನೆಲೆಯಲ್ಲಿ ಅಸಮರ್ಥನಾದಂತಹ ಈ ನಾಲ್ಕನೇ ಫೆಡ್ರಿಕ್ ವಿಲಿಯಂ ಫ್ರಾಂಕ್ಫರ್ಟ್ ಸಂಸತ್ತಿನಲ್ಲಿ ಜರ್ಮನಿಯ ಜನತೆ ನೀಡಿರ್ತಕ್ಕಂಥ ಒಂದು ಸಲಹೆಯನ್ನ ತಿರಸ್ಕಾರ ಮಾಡ್ತಾನೆ. ಹೀಗಾಗಿ ಜಾಲ್ವೇರಿನ್ ಎಂಬ ಸುಂಕದ ಸಂಘದ ನಂತರ 1848ರಲ್ಲಿ ಏರ್ಪಟ್ಟಂತಹ ಫ್ರಾಂಕ್ಫರ್ಟ್ ಸಭೆಯ ತೀರ್ಮಾನಗಳು ಸಹ ಅವು ಏನಕ್ಕವಪ್ಪ ಅಂತಂದ್ರ ವಿಫಲಗೊಳ್ತಾವ ಅಂತ ಹೇಳೋದು. ಹೀಗೆ ಜಾಲ್ವೇರಿನ್ ಮತ್ತು ಫ್ರಾಂಕ್ಫರ್ಟ್ ಸಂಸತ್ತಿನ ಈ ಒಂದು ಅಂಶಗಳ ಹಿನ್ನೆಲೆಯಲ್ಲಿ ನಮಗೇನಾಗತ್ತಪ್ಪ ಅಂತಂದ್ರ ಈ ಒಂದು ಜರ್ಮನಿ ಏಕೀಕರಣದ ಮೊದಲ ಹಂತ ಕಂಡು ಬರುತ್ತದೆ. ನೆಕ್ಸ್ಟ್ ಜರ್ಮನಿ ಏಕೀಕರಣದ ಎರಡನೇ ಒಂದು ಹಂತ ಅಂತ ಬಂದಾಗ ಅದು ಒಂದನೇ ವಿಲಿಯಮ್ಮನ ನೇತೃತ್ವದಲ್ಲಿ ಕಂಡು ಬರುತ್ತೆ. ಹೌದು. ಹೀಗಾಗಿ ಒಂದನೇ ವಿಲಿಯಂ ಅಂತ ಬಂದಾಗ ಈತ 1861ರಲ್ಲಿ ಅಂದ್ರ ನಿಷ್ಪ್ರಯೋಜಕ ರಾಜನಾದಂತಹ ನಾಲ್ಕನೇ ಫೆಡ್ರಿಕ್ ವಿಲಿಯಮ್ಮನ ಮರಣಾನಂತರ ಅಧಿಕಾರಕ್ಕೆ ಬರ್ತಾನೆ. ಹೀಗಾಗಿ ನಾಲ್ಕನೇ ಫೆಡ್ರಿಕ್ ವಿಲಿಯಮ್ಮನ ಮರಣಾನಂತರ ಆತನ ಸಹೋದರನಾದಂತಹ ಒಂದನೇ ವಿಲಿಯಂ ಏನಕ್ಕನಪ್ಪ ಅಂದ್ರೆ 1861ರಲ್ಲಿ ಪ್ರಷ್ಯಾದ ರಾಜನಾಗಿ ಅಧಿಕಾರ ವಹಿಸಿಕೊಳ್ತಾನೆ. ಹೀಗೆ ಪ್ರಷ್ಯಾದ ರಾಜನಾಗಿ ಅಧಿಕಾರ ವಹಿಸಿಕೊಂಡಂತಹ ಈ ಒಂದನೇ ವಿಲಿಯಮ್ಮನ ಅಧಿಕಾರದ ಅವಧಿ ಅಂತ ಬಂದಾಗ ಇದು
ಜರ್ಮನಿಯ ಏಕೀಕರಣದ ಹೊಸ ಅಧ್ಯಾಯ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇವನ ನೇತೃತ್ವದಲ್ಲಿಯೇ, ಅಂದ್ರೆ ಇವನ ಕಾಲಾವಧಿಯಲ್ಲಿ ಇವನ ಪ್ರಧಾನ ಮಂತ್ರಿಯಾಗಿ ನೇಮಕಗೊಂಡಂತಹ ಅಟೋ ವಾನ್ ಬಿಸ್ಮಾರ್ಕ್ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಜರ್ಮನಿಯ ಏಕೀಕರಣವನ್ನ ಪೂರ್ತಿಗೊಳಿಸ್ತಾನ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ಬಿಸ್ಮಾರ್ಕ್ನ ನೋಡೋಕ್ಕಿಂತ ಮುಂಚೆ 4ನೇ ಫ್ರೆಡ್ರಿಕ್ ವಿಲಿಯಮ್ಮನ ನಂತರ ಅಧಿಕಾರಕ್ಕೆ ಬಂದಂತ 1ನೇ ವಿಲಿಯಂ ಅಂತ ಬಂದಾಗ ಈತ ಒಬ್ಬ ದಕ್ಷ ಆಡಳಿತಗಾರನಾಗಿದ್ದ ಅಂತ ಹೇಳ್ಬೋದು. ಹೀಗೆ ದಕ್ಷ ಆಡಳಿತಗಾರ ಅಷ್ಟೇ ಅಲ್ಲದೆ ಈತ ಒಬ್ಬ ಮಂದಮತಿಯ ರಾಜ ಹಾಗೂ ಸಂಪ್ರದಾಯಶೀಲನಾಗಿದ್ದ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈತ ಸಮರ ಪ್ರಿಯನಾಗಿದ್ದ ಅಂತ ಹೇಳ್ಬೋದು, ಅಂದ್ರೆ ಯುದ್ಧ ಪ್ರಿಯನಾಗಿದ್ದ ಅಂತ ಹೇಳ್ಬೋದು. ಹೀಗಾಗಿ ಇವನ ಒಂದು ನೀತಿಯಲ್ಲಿ ಸೈನಿಕ ಬಲದ ಮುಖೇನ ಮಾತ್ರ ನಾವು ಜರ್ಮನಿಯ ಏಕೀಕರಣವನ್ನ ಪೂರ್ತಿಗೊಳಿಸಬಹುದಂತ ನಂಬಿರ್ತಾನೆ. ಹೀಗಾಗಿ 1ನೇ ವಿಲಿಯಂ ಅಂತ ಬಂದಾಗ ಯುದ್ಧ ಮಾಡದ ಹೊರತು, ಅಂದ್ರೆ ಸೈನಿಕ ಬಲವನ್ನ ಪ್ರಯೋಗಿಸದ ಹೊರತು ನಾವು ಜರ್ಮನಿಯ ಏಕೀಕರಣವನ್ನ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಿರ್ತಾನೆ. ಹೀಗೆ ಈ ಸಮರಪ್ರಿಯ ಗುಣವನ್ನ ಹೊಂದಿರತಕ್ಕಂತ ಈ 1ನೇ ವಿಲಿಯಂ ತಾನು ಅಧಿಕಾರಕ್ಕೆ ಬಂದ ನಂತರ ಪ್ರಷ್ಯಾದ ನೇತೃತ್ವದಲ್ಲಿಯೇ ಜರ್ಮನಿಯ ಏಕೀಕರಣ ಸಾಧಿಸಬೇಕಂತಕ್ಕಂಥ ಒಂದು ಬಯಕೆಯನ್ನು ಹೊಂದಿರ್ತಾನೆ. ಹೀಗಾಗಿ ಈ ಸಂದರ್ಭದಲ್ಲಿ ಆತ ರಷ್ಯಾವನ್ನ ಒಂದು ಬಲಿಷ್ಠ ಸೇನಾ ರಾಷ್ಟ್ರವನ್ನಾಗಿ ಮಾರ್ಪಡಿಸುವ ಸಲುವಾಗಿ ಸೈನಿಕ ಸುಧಾರಣೆಯನ್ನು ಕೈಗೊಳ್ತಾನೆ. ಹೀಗಾಗಿ ಆ ಸೈನಿಕ ಸುಧಾರಣೆಯನ್ನು ಕೈಗೊಂಡಾಗ ಫ್ರಾಂಕ್ಫರ್ಟ್ ಡಯಟ್ ಇವನ ಒಂದು ಸುಧಾರಣೆಗೆ ಅಡ್ಡಿಗಾಲಾಗ್ತದೆ. ಅಂದ್ರೆ 1ನೇ ವಿಲಿಯಂ ಕೈಗೊಳ್ಳತಕ್ಕಂತಹ ಸೈನಿಕ ಸಲಹೆಗೆ ಒಪ್ಪಿಗೆಯನ್ನು ಸೂಚಿಸುವುದಿಲ್ಲ. ಹೀಗೆ ಫ್ರಾಂಕ್ಫರ್ಟ್ ಸಂಸತ್ತಿನ ವಿರೋಧವಿದ್ದರೂ ಕೂಡ ಅಧಿಕಾರಕ್ಕೆ ಬಂದಂತಹ 1ನೇ ವಿಲಿಯಂ ಏನ್ ಮಾಡ್ತಾನಪ್ಪ ಅಂದ್ರೆ ಸೈನ್ಯದಲ್ಲಿ ಹಲವಾರು ರೀತಿಯ ಸುಧಾರಣೆಗಳು ತರಲಿಕ್ಕೆ ಮುಂದಾಕನ. ಉದಾಹರಣೆಗೆ ಈ ಮುಂಚೆ 3 ವರ್ಷದ ಅವಧಿಯವರೆಗೆ ಇರತಕ್ಕಂತ ಸೈನಿಕರ ಅವಧಿಯನ್ನ ಏನ್ ಮಾಡ್ತಾನಪ್ಪ ಅಂದ್ರ 4 ವರ್ಷಕ್ಕೆ ಹೆಚ್ಚಿಗೆ ಮಾಡ್ತಾನೋ, ಜೊತೆಗೆ ಆ ಸೈನಿಕರ ಸೇವೆಯನ್ನ ಕಾಯಂಗೊಳಿಸ್ತಾನೆ. ಅಷ್ಟೇ ಅಲ್ಲದೆ ಸೈನಿಕ ತರಬೇತಿಯನ್ನ ನೀಡುವ ಸಲುವಾಗಿ ಹಲವಾರು ಕಡೆಗಳಲ್ಲಿ ಸೇನಾ ತರಬೇತಿ ಶಾಲೆಗಳನ್ನ ಆರಂಭಿಸ್ತಾನು. ಜೊತೆಗೆ ಸೈನಿಕರ ಸಂಖ್ಯೆಯಲ್ಲಿ ಹೆಚ್ಚಳ ಮಾಡ್ತಾನೆ, ಅಂದ್ರ ಅನೇಕ ಸಂಖ್ಯೆಯಲ್ಲಿ ಸೈನಿಕರನ್ನ ಸೇರ್ಪಡೆಗೊಳಿಸ್ಕೊಳ್ತಾನೆ. ಹೀಗಾಗಿ ಇವನ ಕಾಲಾವಧಿಯಲ್ಲಿ ಸುಮಾರು 4,50,000 ಸೈನಿಕರಿದ್ರು ಅಂತ ಹೇಳ್ಬೋದು. ಜೊತೆಗೆ ಕಡ್ಡಾಯ ಮಿಲಿಟರಿ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಹೀಗೆ ಈ ರೀತಿಯ ಒಂದು ಸೈನಿಕ ಸುಧಾರಣೆಗಳ ಕೈಗೊಂಡಂತಹ ಇದೇ 1ನೇ ವಿಲಿಯಂ ತನ್ನ ಒಂದು ಸೈನ್ಯದ ರಕ್ಷಣಾ ಮಂತ್ರಿಯಾಗಿ ಆಲ್ಬ್ರೆಕ್ಟ್ ವಾನರೂನ್ ಅಂತಕ್ಕಂಥ ವ್ಯಕ್ತಿಯನ್ನ ನೇಮಕ ಮಾಡಿಕೊಳ್ತಾನು. ಜೊತೆಗೆ ಪ್ರಸಿದ್ಧ ರಾಜತಂತ್ರಜ್ಞಾನ ಆದಂತಹ ಅಟೋ ವಾನ್ ಬಿಸ್ಮಾರ್ಕ್ ತನ್ನ ಒಂದು ಪ್ರಧಾನ ಮಂತ್ರಿಯಾಗಿ ನೇಮಕ ಮಾಡಿಕೊಳ್ತಾನೆ. ಹೀಗೆ ಒಟ್ಟಾರೆಯಾಗಿ 1ನೇ ವಿಲಿಯಂ ಕೈಗೊಂಡಂತಹ ಸೈನಿಕ ಸುಧಾರಣೆಗಳಾಗಿರ್ಬೋದು ಮತ್ತು ಅವನ ಕಾಲಾವಧಿಯಲ್ಲಿ ನೇಮಕಗೊಂಡಂತಹ ಪ್ರಮುಖ ಸೇನಾ ಮಂತ್ರಿಗಳು ಮತ್ತು ದಕ್ಷ ರಾಜತಂತ್ರಜ್ಞಾನ ಆದಂತಹ ಬಿಸ್ಮಾರ್ಕನ ಪ್ರಯತ್ನದಿಂದಾಗಿ 1ನೇ ವಿಲಿಯಮ್ಮನ ಕಾಲಾವಧಿಯಿಂದ ಅಂದ್ರೆ 1861ರಿಂದ 1871 ಅವಧಿಯಲ್ಲಿ ಜರ್ಮನಿಯ ಏಕೀಕರಣದ ತೀವ್ರತೆ ಏನಾಯ್ತಪ್ಪ ಅಂದ್ರೆ ಮತ್ತಷ್ಟು ಹೆಚ್ಚಾಯ್ತು ಅಂತ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ ಸ್ವತಃ 1ನೇ ವಿಲಿಯಂ ಏನ್ ಹೇಳ್ತಾನಪ್ಪ ಅಂದ್ರೆ ಜರ್ಮನಿಯನ್ನ ಯಾರು ಆಳ ಬಯಸುತ್ತಾರೋ ಅವರೇ ಇದರ ಒಂದು ಆಡಳಿತವನ್ನ ವಹಿಸಿಕೊಳ್ಳಬೇಕಂತ ಹೇಳ್ತಿರ್ತಾನೆ. ಜೊತೆಗೆ ಬಿಸ್ಮಾರ್ಕ್ ಅಂತಕ್ಕಂಥ ವ್ಯಕ್ತಿ ಇವನ ಒಂದು ಪ್ರಧಾನ ಮಂತ್ರಿಯಾದ ನಂತರ 1ನೇ ವಿಲಿಯಮ್ಮನ ಒಂದು ಶಕ್ತಿ ಮತ್ತಷ್ಟು ಹೆಚ್ಚಾಯಿತು ಅಂತ ಹೇಳ್ಬೋದು. ಕಾರಣ ಏನಪ್ಪಾ ಅಂತ ಬಿಸ್ಮಾರ್ಕ್ ಅಂತ ಬಂದಾಗ ಆತ ಕೇವಲ ಪ್ರಧಾನ ಮಂತ್ರಿಯಾಗಿ ಮಾತ್ರ ಕಾರ್ಯನಿರ್ವಹಿಸದೆ 1ನೇ ವಿಲಿಯಮ್ಮನ ಒಂದ್ ರೀತಿ ಬಲಗೈನಂತೆ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಕಾರ್ಯವನ್ನು ನಿರ್ವಹಿಸ್ತಾನೆ ಅಂತ ಹೇಳ್ಬೋದು. ಹೀಗಾಗಿ ಆ ಸಂದರ್ಭದಲ್ಲಿ 1ನೇ ವಿಲಿಯಂ ಫ್ರಾಂಕ್ಫರ್ಟ್ ಡಯಟ್ಟಿನ ವಿರೋಧವನ್ನ ಹಾಕಿಕೊಂಡಾಗ ಸ್ವತಃ ಬಿಸ್ಮಾರ್ಕ್ 1ನೇ ವಿಲಿಯಮ್ಮನಿಗೆ ಏನ್ ಹೇಳ್ತಾನಪ್ಪ ಅಂತಂದ್ರ ನೀವು ಡಯಟ್ ನೊಡನೆ ನಿಮ್ಮ ಸಂಘರ್ಷವನ್ನ ಆರಂಭಿಸಿದ್ದಾಗ ನಾನು ನಿಮ್ಮನ್ನು ತ್ಯಜಿಸುವುದರ ಬದಲಿಗೆ ನಿಮಗಾಗಿ ನಾನು ಸಾಯಲು ಸಿದ್ಧನಿದ್ದೇನೆ ಅಂತ ಹೇಳ್ತಾನೆ. ಹೀಗೆ ಈ ರೀತಿಯಾಗಿ 1ನೇ ವಿಲಿಯಮ್ಮನ ಕಾಲಾವಧಿಯಲ್ಲಿ ನೇಮಕಗೊಂಡಂತ ಬಿಸ್ಮಾರ್ಕ್ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಷ್ಯಾದ ನೇತೃತ್ವದಲ್ಲಿ ಜರ್ಮನಿಯ ಏಕೀಕರಣವನ್ನ ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ಬ್ಲಡ್ ಅಂಡ್ ಐರನ್ ಪಾಲಿಸಿಯನ್ನ ಬಳಸುವ ಮುಖೇನ ಅಂದ್ರ ರಕ್ತ ಮತ್ತು ಕಬ್ಬಿಣದ ನೀತಿಯನ್ನ ಅನುಸರಿಸುವ ಮುಖೇನ ಬಿಸ್ಮಾರ್ಕ್ ಏನ್ ಮಾಡ್ತಾನಪ್ಪ ಅಂದ್ರೆ ಮುಖ್ಯವಾಗಿ 3 ಯುದ್ಧಗಳನ್ನ ಕೈಗೊಳ್ತಾನೆ. ಉದಾಹರಣೆಗೆ
ಡೆನ್ಮಾರ್ಕಿನೊಡನೆ ಯುದ್ಧ, ಆಸ್ಟ್ರೋ ಪ್ರಷಿಯನ್ ಯುದ್ಧ, ಫ್ರಾಂಕೋ ಪ್ರಷಿಯನ್ ಯುದ್ಧ. ಹೀಗೆ ಈ 3 ಯುದ್ಧಗಳನ್ನ ಮಾಡುವ ಮುಖೇನ 1815ರಲ್ಲಿ ಹರಿದು ಹಂಚಿ ಹೋಗಿರ್ತಕ್ಕಂತಹ ಜರ್ಮನಿಯ ಭೂಭಾಗಗಳನ್ನ 1871ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಏಕೀಕರಣಗೊಳಿಸ್ತಾನೆ ಅಂತ ಹೇಳ್ಬೋದು. ಹೀಗಾಗಿ ಬಿಸ್ಮಾರ್ಕನ ನೇತೃತ್ವದಲ್ಲಿ ಕಂಡುಬರ್ತಕ್ಕಂತಹ ಆ ಒಂದು ಏಕೀಕರಣದ ಸಂಪೂರ್ಣ ಮಾಹಿತಿಯನ್ನ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಚರ್ಚೆಯನ್ನ ಕೈಗೊಳ್ಳೋಣ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ಕ್ಲಾಸನ್ನ ಮುಕ್ತಾಯಗೊಳಿಸಿದ್ದೀನಿ. ಎಲ್ಲರಿಗೂ ನಮಸ್ಕಾರ.